ಪ್ರತಿದಿನ ಸೂರ್ಯನ ಉದಯದ ಜೊತೆಗೆ ಹೊಸ ಕಥೆಗಳು ಸೃಷ್ಟಿಯಾಗತ್ತೆ. ಸ್ವಲ್ಪ ಸಂಘರ್ಷ, ಸ್ವಲ್ಪ ಇಚ್ಛೆಗಳು, ಸ್ವಲ್ಪ ಯಾತ್ರೆಗಳು. ಆದರೆ ಎಲ್ಲ ಕಥೆಗಳು ಪರಿಪೂರ್ಣ ಆಗೋದಿಲ್ಲ. ಸಕಲ ಸಂಘರ್ಷಗಳನ್ನು ಗೆಲ್ಲೋಕ್ಕಾಗಲ್ಲ, ಸಕಲ ಇಚ್ಛೆಗಳು ಪ್ರಾಪ್ತಿಯಾಗಲ್ಲ. ಹಾಗೆ ಹಲವು ಯಾತ್ರೆಗಳು ಅಪೂರ್ಣವಾಗಿ ಉಳಿದೋಗುತ್ತವೆ. ಯಾಕೆ? ಪ್ರಯತ್ನನೇ ಸರಿಯಿಲ್ಲ ಅಂತ ನಿಮ್ಮಲ್ಲಿ ಕೆಲವರು ಹೇಳಬಹುದು. ನಿಶ್ಚಯ ದೃಢ ಇರಲಿಲ್ಲ ಅಂತ ಇನ್ ಕೆಲವರು ಅನ್ಕೋಬಹುದು. ಕೆಲವರು ಕೋಪ ಮಾಡ್ಕೋತಾರೆ. ಇನ್ನು ಕೆಲವರು ಅಪಯಶಸ್ಸಿನ ಹೊರೆನ ತಮ್ಮ ಭಾಗ್ಯದ ಹೆಗಲಿಗೆ ಹಾಕ್ಬಿಡ್ತಾರೆ. ಆದರೆ ಇದೆಲ್ಲದಕ್ಕೂ ಕಾರಣ ಕೇವಲ ಒಂದು ತತ್ವದ ಕೊರತೆ. ಕಮ್ಮಿ ಆಗಿರೋದು 2 ಅಕ್ಷರ. ಕಮ್ಮಿ ಇರೋದು ಪ್ರೇಮ. ಪ್ರೇಮ ಇದು ನಮ್ಮ ಶಾಸ್ತ್ರಗಳ ಪರಿಭಾಷೆಗಳಲ್ಲೂ ಸಿಗಲ್ಲ. ನಮ್ಮ ಶಸ್ತ್ರಗಳ ಬಲದಲ್ಲೂ, ಪಾತಾಳದ ತಳಗಳಲ್ಲೂ, ಆಕಾಶದ ಧಾರೆಗಳಲ್ಲೂ ಇಲ್ಲ. ಈ ಪ್ರೇಮ ಎಲ್ಲಿದೆ ಹಾಗಾದ್ರೆ? ಹೇಗ್ ಪಡ್ಕೊಳ್ಳೋದು ಇದನ್ನ? ಪ್ರೇಮ ಪಡೆಯೋ ದಾರಿ ಯಾವುದಿದೆ? ಇವಿಷ್ಟನ್ನು ಅರ್ಥ ಮಾಡಿಸೋ ಪ್ರಯತ್ನ ನಡೀತಿರುತ್ತೆ. ಹಾಗಾದ್ರೆ ಬನ್ನಿ, ಈ ಯಾತ್ರೆಯಲ್ಲಿ ಭಾಗಿಯಾಗಿ ಈ ಪ್ರೇಮದ ಭಾವ ತೀವ್ರತೆಯ ಮಹಾಕಥೆಗೆ ಸಾಕ್ಷಿಯಾಗಿ. ಇದು ಅಲೌಕಿಕವಾದರೂ ಇದೇ ಲೋಕದಲ್ಲಿ ರಚನೆಯಾಗಿತ್ತು. ಆದರೆ ಈ ಯಾತ್ರೆಗೆ ನಿಮಗೆ ಯಾವುದೇ ರೀತಿ ಶುಲ್ಕ ಇರಲ್ಲ, ಯಾವ ಪರಿಚಯ ಪತ್ರನೂ ಬೇಕಿಲ್ಲ. ಒಂದೇ ಒಂದು ಸಲ ಮನಸ್ಸಿಂದ ಹೇಳ್ಬಿಡಿ, ರಾಧೆ ರಾಧೆ ರಾಧೆ. ಈ ಮಡಿಕೆ ನೋಡ್ತಿದ್ದೀರಲ್ಲ ನೀವು, ಇದರಲ್ಲಿ ನಾವು ನೀರಿಡ್ತೀವಿ. ಜಲ ಶುದ್ಧ ಜಲ, ತಂಪಾಗಿರೋದು. ಜಲ ಬಾಯಾರಿಕೆ ನೀಗಿಸೋದು. ಆದರೆ ಯೋಚನೆ ಮಾಡಿ, ಈ ಮಡಿಕೆಯ ಮಣ್ಣು ಸರಿ ಇಲ್ಲದೆ ಇದ್ರೆ, ಯಾರು ಇದನ್ನ ಸರಿಯಾಗಿ ನಾದದೇ ಇದ್ರೆ, ಆಕಾರ ಕೊಟ್ಟು ಇದನ್ನ ಅಗ್ನಿಯಲ್ಲಿ ಸರಿಯಾಗಿ ಬೇಯಿಸದೆ ಹೋದ್ರೆ ಆಗೇನಾಗತ್ತೆ? ಇದೇ ನಮ್ಮ ಮನಸ್ಸಲ್ಲೂ ಆಗೋದು. ಯಾಕೆ ಅಂದ್ರೆ ಪ್ರೇಮ ಅನ್ನೋದು ಜಲವಾದ್ರೆ ಅದರ ಮಡಿಕೆ ಮನಸ್ಸು. ಮನಸ್ಸಿನ ರೂಪದ ಮಡಿಕೆಯಲ್ಲಿ ವಿಶ್ವಾಸ ಅನ್ನೋ ಮಣ್ಣಿಲ್ದೇ ಇದ್ರೆ, ನಮ್ಮ ಕಣ್ಣೀರಲ್ಲಿ ಅದನ್ನ ನೆನೆಸದೆ ಹೋದ್ರೆ, ಸಮಯ ಅನ್ನೋ ಕುಂಬಾರ ಅದಕ್ಕೆ ಆಕಾರ ಕೊಡದೇ ಇದ್ರೆ, ಹಾಗೆ ಪರೀಕ್ಷೆ ಅನ್ನೋ ಅಗ್ನಿಲಿ ಅದನ್ನ ಬೇಯಿಸದೆ ಹೋದ್ರೆ, ಆ ಪ್ರೇಮ ಮನಸ್ಸಲ್ಲಿ ನಿಲ್ಲೋದಕ್ಕಾಗಲ್ಲ. ಪ್ರೇಮನ ಪಡಿಬೇಕು ಅಂತಂದ್ರೆ ಹೃದಯನ ಸರಿ ಮಾಡ್ಕೋಬೇಕು, ಮತ್ತೆ ಮನಸ್ಸಿಟ್ಟು ಹೇಳಬೇಕು, ರಾಧೆ ರಾಧೆ. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಯಾವುದು? ಈಗ ನಮ್ಮಲ್ಲಿ ಕೆಲವರು ಹೇಳ್ಬೋದು ಶಸ್ತ್ರ ಅಂತ, ಕೆಲವರು ಹೇಳ್ಬೋದು ಶಾಸ್ತ್ರ ಅಂತ, ಕೆಲವ್ರಂತಾರೆ ಬುದ್ಧಿ, ಇನ್ ಕೆಲವ್ರಂತಾರೆ ಬಲ. ಆದರೆ ಇದೆಲ್ಲ ಅಪೂರ್ಣ. ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿ ಅಂದ್ರೆ ಗೆಳೆತನ. ಯಾರಿಗೆ ಸ್ವಚ್ಛವಾದ ಗೆಳೆತನ ಸಿಗುತ್ತೋ ಅವನೇ ತುಂಬಾ ದೊಡ್ಡ ಶ್ರೀಮಂತ. ಯಾವಾಗ್ಲಾದ್ರೂ ನೀವು ಕಷ್ಟದಲ್ಲಿದ್ದಾಗ ಗೆಳೆತನ ನಮ್ಮ ಶಸ್ತ್ರ ಆಗಿ ಸಹಾಯಕ್ಕೆ ಬರುತ್ತೆ. ದಾರಿ ತಪ್ಪಿಸ್ಕೊಂಡ್ರೆ ಗೆಳೆತನನೇ ನಮಗೆ ಶಸ್ತ್ರವಾಗಿ ದಾರಿ ತೋರಿಸುತ್ತೆ. ಷಡ್ಯಂತ್ರದಲ್ಲಿ ಸಿಕ್ಕಾಕೊಂಡ್ರೆ ಅದೇ ಬುದ್ಧಿಯಾಗಿ ಬಚಾವ್ ಮಾಡುತ್ತೆ. ನೀವು ಒಂಟಿಯಾದಾಗ ಅದು ಮಮತೆಯಾಗಿ ನಮ್ಮ ಜೊತೆಲಿ ಬರುತ್ತೆ. ಈ ಪ್ರಪಂಚದಲ್ಲಿ ಸಂಪಾದಿಸಬೇಕು ಅಂತಿದ್ರೆ ಅದು ದುಡ್ಡಲ್ಲ, ಗೆಳೆತನ ಸಂಪಾದನೆ ಮಾಡಿ. ಅದಕ್ಕೆ ನಿಮಗೆ ಗೊತ್ತಿರಲಿ, ನಿಮ್ಮ ಈ ಪ್ರಪಂಚದಲ್ಲಿ ಗೆಳೆತನ ಮಾಡ್ಕೊಳ್ಳೋದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆದ್ರೆ ಆಗ ನೀವೇ
ಈ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಪ್ರಾಣಿ. ರಾಧೆ ರಾಧೆ. ಸೂರ್ಯನ ಕಿರಣಗಳಿಂದ ಭೂಮಿ ಸುಡುತ್ತೆ, ಆದ್ರೂ ಅದು ತನ್ನ ಜೀವಂತಿಕೆ ಕಳ್ಕೊಳ್ಳೋದಿಲ್ಲ. ಯಾಕೆ? ಕಗ್ಗತ್ತಲ ತಂತ್ರ ರಾತ್ರಿಯಲ್ಲಿ ಕೇವಲ ಒಂದು ಪತರಗುಟ್ಟೋ ದೀಪ ನೋಡ್ಕೊಂಡೇ ವ್ಯಕ್ತಿ ಜೀವಂತವಾಗಿರ್ತಾನೆ. ಯಾಕೆ? ಎಲ್ಲ ಕಡೆ ದುಷ್ಟತನ ನೋಡ್ಕೊಂಡು ಕೂಡ ಮನುಷ್ಯ ಜಾತಿ ಇನ್ನೂ ಅಸ್ತಿತ್ವದಲ್ಲಿ ಯಾಕಿದೆ? ಇವೆಲ್ಲದಕ್ಕೂ ಉತ್ತರ ವಿಶ್ವಾಸ. ಭೂಮಿಗೆ ವಿಶ್ವಾಸ ಇದೆ, ಪ್ರಚಂಡ ಬೇಸಿಗೆ ಆದ್ಮೇಲೂ ಮಳೆ ಬರುತ್ತೆ ಅಂತ. ಅದಕ್ಕೆ ಅದು ತನ್ನ ಜೀವಂತಿಕೆ ಕಳ್ಕೊಳ್ಳಲ್ಲ. ಸೂರ್ಯ ಮತ್ತೆ ಹುಟ್ಟುತ್ತಾನೆ ಅನ್ನೋ ವಿಶ್ವಾಸನೇ ನಮ್ಮನ್ನ ಕೊರೆಯೋ ಕಗ್ಗತ್ತಲ ರಾತ್ರಿಲಿ ಜೀವಂತವಾಗಿಡುತ್ತೆ. ವಿಶ್ವಾಸ ಯಾವಾಗ ಪಾಪ ಹದ್ದು ಮೀರಿ ಹೋಗುತ್ತೋ ಆಗ ನಾನು ಬರ್ತೀನಿ ಅನ್ನೋದು ಒಂದಲ್ಲ ಒಂದು ರೂಪದಲ್ಲಿ ಈ ವಿಶ್ವಾಸ ಅನ್ನೋದೇ ಮನುಷ್ಯನ ಅಸ್ತಿತ್ವವನ್ನ ಉಳಿಸಿಡೋದು. ಹೇಳೋಕೆ ಒಂದು ಕ್ಷಣ ಸಾಕು, ಯೋಚಿಸೋದಕ್ಕೆ ಕೆಲವು ಗಂಟೆಗಳು, ಅರ್ಥ ಮಾಡ್ಕೊಳ್ಳೋಕ್ ಕೂತ್ರೆ ತಿಂಗಳುಗಳು ಕಳೆದು ಹೋಗುತ್ತವೆ. ಮತ್ತದನ್ನ ಸಿದ್ಧ ಮಾಡಿ ತೋರ್ಸಕ್ ಹೊರಟ್ರೆ ಇಡೀ ಜನ್ಮ ಸಾಕಾಗಲ್ಲ. ನಿಮ್ಮೇಲ್ ನೀವು ವಿಶ್ವಾಸ ಇಟ್ಕೊಳ್ಳಿ, ನಿಮ್ ಕರ್ಮದ ಮೇಲೆ ವಿಶ್ವಾಸ ಇಟ್ಕೊಳ್ಳಿ, ಪ್ರೇಮದ ಮೇಲೆ ವಿಶ್ವಾಸ ಇಟ್ಕೊಳ್ಳಿ. ಜೀವನದಲ್ಲಿ ಸುಖ ಅಗತ್ಯವಾಗಿ ಬರುತ್ತೆ. ಆಗ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ, ರಾಧೆ ರಾಧೆ. ನಮ್ಮಲ್ಲಂತವ್ರು ಯಾರೂ ಇರೋದಿಲ್ಲ. ವೃಕ್ಷನೇ ನೋಡದೇ ಇರೋಂಥವ್ರು, ವೃಕ್ಷಗಳಲ್ಲಿ ಈ ಪಕ್ಷಿಗಳನ್ನು ನೋಡದೇ ಇರೋರು, ಇವುಗಳ ಗೂಡನ್ನು ನೋಡದೇ ಇರೋರು, ಈ ಪಕ್ಷಿಗಳು ತಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೆ ಊಟ ಮಾಡಿಸೋದನ್ನ ನೋಡದೇ ಇರೋರು. ಪ್ರಪಂಚದ ಅತ್ಯಂತ ಮಮತಾಮಯಿ ದೃಶ್ಯ ಅದು. ಹಕ್ಕಿಗಳು ದೂರದಿಂದ ತಮ್ಮ ಕೊಕ್ಕಲ್ಲಿ ಧಾನ್ಯ ತುಂಬಿಕೊಂಡು ಬರುತ್ತವೆ, ಗೂಡಲಿರೋ ಪುಟ್ಟ ಪುಟ್ಟ ಮರಿಗಳ ಕೊಕ್ಕಿನೊಳಗೆ ಹಾಕತ್ವೆ. ತಾನು ಹಸಿವಿನಲ್ಲೇ ಇರುತ್ತೆ, ನಿಸ್ವಾರ್ಥದಿಂದ, ನಿಶ್ಚಿಂತೆಯಿಂದ. ಆಮೇಲೆ ಯಾವಾಗ ಮರಿಗಳಿಗೆ ರೆಕ್ಕೆ ಮೂಡು ಬರುತ್ತೋ ಆಗ ಅದಕ್ಕೆ ಹಾರೋದನ್ನು ಕಲಿಸತ್ವೆ. ಅದಾದ್ಮೇಲೆ ಅವುಗಳಿಗೆ ಸ್ವತಂತ್ರವಾಗಿ ತಮ್ಮ ಜೀವನ ನಡೆಸೋಕೆ ಬಿಟ್ಬಿಡತ್ವೆ. ಈ ಆಕಾಶದಲ್ಲಿ ಹಾರ್ಕೊಂಡು ಹೋಗೋಕೆ. ಆದರೆ ನಾವು ಮನುಷ್ಯರು ಏನ್ ಮಾಡ್ತೀವಿ? ಯಾವ ಮಕ್ಕಳನ್ನ ನಾವು ಹಕ್ಕಿಗಳ ತರ ಸಾಕ್ತಿವೋ ಅವರಿಗೆ ರೆಕ್ಕೆ ಬರ್ತಿದ್ದ ಹಾಗೆ ನಾವು ಅವರನ್ನ ಬಂಧಿಸ್ತೀವಿ, ಎಲ್ಲೋ ದೂರ ಹಾರ್ ಹೋಗ್ತಾರೆ ಅನ್ನೋ ಯೋಚನೆಯಿಂದ. ಹಾಗಂತ ಈ ಸ್ಥಿತಿಯಲ್ಲಿ ಅಪ್ಪ ಅಮ್ಮಂಗೆ ಮಕ್ಕಳ ಮೇಲೆ ಪ್ರೇಮ ಇರೋದಿಲ್ಲ ಅಂತಲ್ಲ, ಅಗತ್ಯವಾಗಿರುತ್ತೆ. ಆದರೆ ಇಲ್ಲಿ ಪ್ರೇಮದ ಮೇಲೆ ಮೋಹದ ಭಾರ ಬೀಳುತ್ತೆ. ಇದು ಸ್ವಯಂ ಅವರ ಹಾಗೂ ಮಕ್ಕಳ ಭವಿಷ್ಯದಾರಿಲಿ ಬಾಧೆ ಆಗೋಗುತ್ತೆ. ನಾವು ಕೇವಲ ಜನ್ಮದಾತರು ಅನ್ನೋದನ್ನ ನಾವು ಮರೆತು ಬಿಡ್ತೀವಿ, ಭಾಗ್ಯವಿದಾತರಲ್ಲ ಅನ್ನೋದನ್ನ. ಅಂದ್ರೆ ಪ್ರೇಮದಲ್ಲಿ ಮೋಹ ಬಂದ್ರೆ ಅದು ಪ್ರೇಮ ಅಲ್ಲ, ಸ್ವಾರ್ಥ ಆಗೋಗತ್ತೆ. ಅದಕ್ಕೆ ಪ್ರೇಮನ ಹತ್ರ ಇಟ್ಕೊಳ್ಳಿ, ಮೋಹನ ದೂರ ತಳ್ಳಿ. ಯಾಕೆಂದ್ರೆ ಯಾರನ್ನ ಪ್ರೇಮಿಸ್ತೀವೋ ಅವ್ರ ವಿಕಾಸನ ತಡಿಬಾರ್ದು. ರಾಧೆ ರಾಧೆ. ಮನುಷ್ಯನ ಸ್ವಭಾವನೆ ಸಂಪಾದಿಸೋದು, ಸಂಗ್ರಹ ಮಾಡೋದು. ಅದು ಬೇಕಿದ್ರೆ ದುಡ್ಡು, ಹೆಸರು, ಸಂಬಂಧಗಳು ಅಥವಾ ಆನಂದ. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ವಿಧಿ ಹೀಗೆ ಸಂಗ್ರಹ ಮಾಡೋ ಬುದ್ಧಿನ ಮನುಷ್ಯನಿಗೆ ಯಾಕೆ ಕೊಟ್ಟಿದೆ ಅಂತ? ಒಂದು ಬೀಜದಿಂದ ಗಿಡ ಹುಟ್ಟುತ್ತೆ, ಅದು ಬೆಳೆದ ಮೇಲೆ ಅದರಲ್ಲಿ ಹಣ್ಣುಗಳು ಸಂಗ್ರಹ ಆಗತ್ತೆ. ಯಾಕೆ? ಅದನ್ನ ತಾನೇ ತಿನ್ಬೇಕು ಅಂತ ಬಿಡುತ್ತಾ ಗಿಡ? ಇಲ್ಲ, ಅದು ಬಿಡೋದು ಹಸಿದ ಜೀವಗಳಿಗೆ ಹಂಚೋಕೆ ಅಂತ. ಈಗ ನೀವು ಕೇಳಬಹುದು, ಅದರಿಂದ ಗಿಡಕ್ಕೆ ಏನ್ ಲಾಭ ಅಂತ. ಲಾಭ ಇದೆ. ಯಾಕೆ ಅಂದ್ರೆ ಯಾವುದು ಹಂಚ್ಕೊಳ್ಳುತ್ತೋ ಅದು ಮಣ್ಣಾಗಲ್ಲ. ಈ ಹಣ್ಣನ್ನ ಯಾರು ತಿಂತಾರೋ ಅವರು ಅದರ ಬೀಜಗಳನ್ನ ವಾತಾವರಣದಲ್ಲಿ ಬಿಸಾಡ್ತಾರೆ. ಅದರಿಂದ ಹುಟ್ಟುತ್ತೆ ಹೊಸ ವೃಕ್ಷ. ಅದರ ಜಾತಿ, ಅದರ ಗುಣ, ಅದರ ಸಿಹಿ,
ಅಮರ ಆಗೋಗತ್ತೆ. ಅದಕ್ಕೆ ನೆನಪಿಟ್ಕೊಳ್ಳಿ, ಆಸ್ತಿ ಮಾಡೋಕೆ ಒಂದೊಂದು ಕಾಸನ್ನು ಸಂಗ್ರಹ ಮಾಡಬೇಕಾಗತ್ತೆ. ಆದರೆ ಅಮರ ಆಗೋದಕ್ಕೆ ಒಂದೊಂದು ಕ್ಷಣನೂ ಹಂಚಬೇಕಾಗತ್ತೆ. ರಾಧೆ ರಾಧೆ. ಭಯ ಭಯ ಎಲ್ರಿಗೂ ಆಗತ್ತೆ. ಅದು ಪಶು ಆಗಲಿ, ಪಕ್ಷಿ ಆಗಲಿ, ಅಥವಾ ಮನುಷ್ಯ. ವಾಸ್ತವ ಏನು ಅಂದ್ರೆ ಮನುಷ್ಯ ಭಯನ ತನ್ನ ಜೊತೆಲೇ ತಗೊಂಡು ಹುಡ್ತಾನೆ. ಅಂದಮೇಲೆ ಈ ಭಯದ ಬಗ್ಗೆ ಭಯ ಯಾಕೆ? ಹಾಗೆ ಭಯ ಅನ್ನೋದು ಕೆಟ್ಟದೇ ಆಗಿದ್ದಿದ್ರೆ ನಾವು ಹುಡ್ತಾನೆ ಅದನ್ನ ಯಾಕೆ ಜೊತೆಲಿ ತಗೊಂಡು ಬರ್ತಿದ್ವಿ? ವಾಸ್ತವ ಏನು ಅಂದ್ರೆ ಭಯ ನಮ್ಮನ್ನ ಮುಂದೆ ಹೋಗೋದಕ್ಕೆ ಪ್ರೇರಣೆ ಕೊಡುತ್ತೆ. ಈಗ ನೋಡಿ, ಜೀವ ಹೋಗೋ ಭಯ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋ ಪ್ರಯತ್ನ ಮಾಡುತ್ತೆ. ಅಪಮಾನದ ಭಯ ಸದಾಚಾರದ ಕಡೆಗೆ ನಡೆಸುತ್ತೆ. ಯಾರೋ ಪ್ರೇಮಿನ ಕಳ್ಕೊಳ್ಳೋ ಭಯ ಅವ್ರ ಬಗ್ಗೆ ಇರೋ ಕರ್ತವ್ಯನ ಚೆನ್ನಾಗಿ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ. ಆದ್ರೆ ಈ ಭಯ ಯಾವಾಗ ಕೆಟ್ಟದಾಗತ್ತೆ ಅಂದ್ರೆ ಯಾವಾಗ ನಾವು ಅದನ್ನ ನಮ್ಮ ಮೇಲೆ ಸವಾರಿ ಮಾಡೋಕ್ ಬಿಡ್ತೀವೋ ಆವಾಗ. ಅದಕ್ಕೋಸ್ಕರ ಏನೂ ಪ್ರಯತ್ನ ಮಾಡೋಲ್ಲ. ಹಾಗಾಗಿ ನಾವೀ ಭಯವನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ನಾವೇ ಸ್ವಯಂ ಆ ಭಯದ ಮೇಲೆ ಸವಾರಿ ಮಾಡಬೇಕಾಗತ್ತೆ. ಹಾಗಾದ್ರೆ ಭಯದ ಗಡಿಗಳನ್ನ ಒಡೆದುಹಾಕಿ. ನಿಮ್ಮ ಆತ್ಮದೆದುರಿಗಲ್ದೆ ಬೇರೆ ಯಾರೆದುರಿಗೂ ತಲೆ ತಗ್ಗಿಸ್ಬೇಡಿ. ನೆನ್ಪಿಟ್ಕೊಳ್ಳಿ, ಯಾವಾಗ ಅಂಧಕಾರಕ್ಕೆ ಹೆದರೋದನ್ನು ಬಿಡ್ತಿರೋ ಆಗ್ಲೇ ನೀವು ದೀಪವಾಗಿ ಪ್ರಕಾಶ ಕೊಡೋದಕ್ಕೆ ಸಾಧ್ಯ. ರಾಧೆ ರಾಧೆ. ಪ್ರೇಮ ಪ್ರಪಂಚದ ಎಲ್ಲಕ್ಕಿಂತ ಪವಿತ್ರ ಬಂಧನ. ಆದ್ರೆ ನಿಜ ಏನಂದ್ರೆ ಇದು ಬಂಧನದ ಮುಕ್ತಿ, ಸ್ವಾತಂತ್ರ್ಯ. ಅರ್ಥ ಆಗ್ಲಿಲ್ವಾ? ತಿಳಿಸ್ಕೊಡ್ತೀನಿ. ಯಾರಾದ್ರೂ ನಿಮ್ಮ ಪ್ರೇಮನ ತಿರಸ್ಕರಿಸಿದ್ರೆ, ಯಾರಾದ್ರೂ ನಿಮ್ಮ ಪ್ರೇಮನ ಅರ್ಥನೇ ಮಾಡ್ಕೊಳ್ದಿದ್ರೆ ಆಗೇನಾಗತ್ತೆ? ಕೆಲವರು ಬೇಸರ ಮಾಡ್ಕೋತಾರೆ, ಕೆಲವರು ಛಲದಿಂದ ಪ್ರೇಮನ ಪಡ್ಕೊಳಕ್ ಹೋಗ್ತಾರೆ, ಇನ್ ಕೆಲವರು ಬಲವಂತವಾಗಿ ಪ್ರೇಮದ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ಆದ್ರೆ ನಾವ್ ಯಾರನ್ನ ಪ್ರೇಮಿಸ್ತೀವೋ ಅವ್ರು ನಮ್ಮನ್ನು ಪ್ರೇಮಿಸ್ಲೇಬೇಕು ಅನ್ನೋ ಅಗತ್ಯ ಏನಿಲ್ಲ. ಯಾಕೆಂದ್ರೆ ಪ್ರೇಮ ವಸ್ತು ಅಲ್ಲ, ರಾಜ್ಯವೂ ಅಲ್ಲ, ಧನವೂ ಅಲ್ಲ, ಬಲವಂತವಾಗಿ ಅದನ್ನ ವಶ ಮಾಡ್ಕೊಳ್ಳೋದಕ್ಕೆ. ಪ್ರೇಮ ಅನ್ನೋದು ನಿಮ್ಮ ಬಂಧನಗಳನ್ನ ತೊಡೆದುಹಾಕೋ ಶಕ್ತಿ. ಆದ್ರೆ ಅದು ಯಾರ ಬಂಧನಕ್ಕೂ ಒಳಗಾಗೋದಿಲ್ಲ. ಅದಕ್ಕೆ ನೀವು ಯಾರನ್ನು ಪ್ರೇಮಿಸ್ತಿರೋ ಅವರನ್ನ ಸ್ವತಂತ್ರವಾಗಿ ಬಿಟ್ಬಿಡಿ. ಯಾಕೆಂದ್ರೆ ಸ್ವಾತಂತ್ರ್ಯ ಅನ್ನೋ ಭಾವನೆ ಜೀವಿಗೆ ಅತ್ಯಂತ ಪ್ರಿಯವಾಗಿರೋದು. ಪ್ರೇಮ ಸತ್ಯವಾದದ್ದಾದ್ರೆ ಅವ್ರಿಗದು ಖಂಡಿತ ಅರ್ಥ ಆಗತ್ತೆ. ಅಲ್ಲಿ ತನಕ ನಿಸ್ವಾರ್ಥ ಭಾವದಿಂದ ಪ್ರೇಮಿಸಿ, ಸ್ವಾರ್ಥನ ಬದಿಗೆ ಸರಿಸಿ. ಆಗ ಪ್ರೇಮ ಬಂದೇ ಬರುತ್ತೆ. ಆಗ ಮನಸ್ಸು ಪ್ರಸನ್ನತೆಯಿಂದ ಹೇಳುತ್ತೆ, ರಾಧೆ ರಾಧೆ. ಪ್ರೇಮ ಪ್ರೇಮ ವಿಧಿಯ ಒಂದು ಸರ್ವ ಸುಂದರ ಕೃತಿ. ನಾವು ಎಲ್ಲ ಕೃತಿಗಳನ್ನು ಜೋಪಾನವಾಗಿ ಇಟ್ಕೋಬೇಕಾಗತ್ತೆ. ಇಲ್ಲಿರೋ ಈ ಮೂರ್ತಿಯನ್ನೇ ನೋಡಿ. ಕಲಾವಿದ ಇದನ್ನ ಸೃಷ್ಟಿ ಮಾಡಿದಾಗ ಇದು ಬಹಳ ಸುಂದರವಾಗಿತ್ತು. ಆಮೇಲೆ ಈ ಮೂರ್ತಿನ ಜೋಪಾನ ಮಾಡಲಿಲ್ಲ. ಆದ್ರೆ ಇದರ ಯಜಮಾನ ಈ ಮೂರ್ತಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಈಗ ಈ ಮೂರ್ತಿ ಅಸಹ್ಯ ಅನ್ನೋ ಹಾಗಾಗಿದೆ. ಇದೇ ತರ ಕೇವಲ ಹೇಳೋದ್ರಿಂದ ಪ್ರೇಮ ಆಗೋದಿಲ್ಲ. ಇದಕ್ಕೆ ನೀವು ನಿಮ್ಮ ಕರ್ತವ್ಯಗಳನ್ನು ಪೂರ್ತಿ ಮಾಡಬೇಕಾಗತ್ತೆ. ದೇಶದ ರಕ್ಷಣೆ, ಪರಿವಾರ ಸಂಬಂಧಿಗಳ ಕ್ಷೇಮ, ಸಂತಾನಕ್ಕೆ ಸಂಸ್ಕಾರ, ಜೀವನ ಸಂಗಾತಿಗೆ ಆಭಾರ. ಈ ಕರ್ತವ್ಯಗಳನ್ನು ನೀವು ಮಾಡದೆ ಹೋದ್ರೆ ಪ್ರೇಮದಿಂದ ದೂರವಾಗ್ತಾ ಹೋಗ್ತೀರಿ. ನಿಮಗೆ ಪ್ರೇಮದ ಅಮೃತ ದಕ್ಕಬೇಕು ಅಂದ್ರೆ ನೀವು ಕರ್ತವ್ಯದ ಬೊಗಸೆ ಒಡ್ಬೇಕು. ಅದಕ್ಕೆ ಮನಸ್ಸಿಂದ ಹೇಳಬೇಕು, ರಾಧೆ ರಾಧೆ.
ಯಾವಾಗಲೂ ಪ್ರೇಮದ ಮಾತು ಬಂದ್ರೆ ನಮ್ಮೆಲ್ಲರ ಮನಸ್ಸಲ್ಲೂ ಮೊದಲು ಒಬ್ಬ ನಾಯಕ ಹಾಗೂ ನಾಯಕಿಯ ಚಿತ್ರ ಬಂದ್ಬಿಡುತ್ತೆ. ಯಾಕೆ? ನಾನು ಹೇಳಿದ್ದು ನಿಜ ತಾನೆ? ಆದ್ರೆ ಪ್ರೇಮ ಕೇವಲ ನಾಯಕ ನಾಯಕಿಯ ಆಕರ್ಷಣೀಯ ವಿಷಯನ ಅಲ್ಲ. ಪ್ರೇಮ ಪರಿವಾರದಲ್ಲಿರಬಹುದು, ಅಪ್ಪ ಅಮ್ಮ ಅಣ್ಣ ತಂಗಿ ಜೊತೆಲೂ ಇರಬಹುದು, ಸಂಗಾತಿ ಗೆಳೆಯರ ಜೊತೆಲೂ ಆಗಬಹುದು, ದೇಶ ಜನ್ಮಭೂಮಿಗೋಸ್ಕರನೂ ಇರಬಹುದು, ಮಾನವೀಯತೆಗೋಸ್ಕರನೂ ಇರಬಹುದು, ಯಾವುದೋ ಕಲೆಗೋಸ್ಕರನೂ ಇರಬಹುದು, ಈ ಪ್ರಕೃತಿಯಲ್ಲೂ ಇರಬಹುದು. ಆದರೆ ಪ್ರೇಮ ಅನ್ನೋದನ್ನ ತುಂಬಿದ ಪುಟದಲ್ಲಿ ಬರೆಯೋದಕ್ಕಾಗಲ್ಲ. ಯಾಕೆ ಅಂದ್ರೆ ಪದಗಳು ಮೊದಲೇ ತುಂಬಿರುತ್ತೆ. ಹೇಗೆ ಒಂದು ತುಂಬಿದ ಮಡಿಕೆಯಲ್ಲಿ ಮತ್ತೆ ನೀರು ತುಂಬೋದಕ್ಕಾಗಲ್ವೋ ಹಾಗೆ. ಅದಕ್ಕೆ ಪ್ರೇಮನ ಪಡಿಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಖಾಲಿ ಮಾಡ್ಕೋಬೇಕು. ನಮ್ಮ ಇಚ್ಛೆಗಳು, ನಮ್ಮ ಸುಖ ಎಲ್ಲವನ್ನು ತ್ಯಾಗ ಮಾಡಿ ಸಮರ್ಪಣೆ ಮಾಡ್ಕೋಬೇಕು. ನಮ್ಮ ಮನಸ್ಸಿನಿಂದ ಮಾತುಗಳನ್ನ ಹೊರಗಟ್ಟಬೇಕು. ಆಗ್ಲೇ ಪ್ರೀತಿ ಸಿಗೋದು. ಆಗ ಮನಸ್ಸು ಪ್ರಸನ್ನತೆಯಿಂದ ಹೇಳುತ್ತೆ, ರಾಧೆ ರಾಧೆ. ಯಾವುದೇ ವಸ್ತುನ ಬಂಧಿಸಬೇಕು ಅಂದ್ರೆ ಆ ಬಂಧನಕ್ಕೆ ಒಂದು ಹಗ್ಗದ ಅಗತ್ಯ ಇದೆ. ಆದ್ರೆ ಈ ಹಗ್ಗನ ಕಟ್ಟೋದಕ್ಕೆ ಬೇಕಾದ ಶಕ್ತಿನ ಯಾರು ಕೊಡ್ತಾರೆ? ಈ ದಾರಗಳು ಇವೆಲ್ಲ ಸೇರಿ ಆ ಹಗ್ಗ ಆಗಿದೆ. ನೀವೇ ಹೇಳಿ, ಪ್ರೇಮನ ಯಾವ ಹಗ್ಗದಿಂದ ನೀವು ಬಂಧಿಸ್ಕೋತೀರಿ? ಪ್ರೇಮ ಕಟ್ಟು ಬೀಳೋದು ವಿಶ್ವಾಸಕ್ಕೆ. ವಿಶ್ವಾಸದ ಎಳೆಗಳನ್ನ ಸತ್ಯದ ಎಳೆಗಳ ಜೊತೆ ಹೆಣಿಬೇಕಾಗತ್ತೆ. ಆಗ ಬರೋ ಪ್ರಶ್ನೆ ಏನು ಅಂದ್ರೆ, ಈ ಸತ್ಯ ಅಂದ್ರೆ ಏನು? ಅದು ನಾನು ನೋಡಿದ್ದ ಅಥವಾ ನಾನು ಯೋಚನೆ ಮಾಡಿದ್ದ? ಅಲ್ಲ. ನಾವು ಯಾವುದರ ಮೇಲೆ ವಿಶ್ವಾಸ ಇಟ್ಟಿದೀವೋ ಅದೇ ನಮ್ಮ ಸತ್ಯ. ಆ ವಿಶ್ವಾಸ ಯಾವುದು ಅಂದ್ರೆ, ನಾವು ಯಾವುದನ್ನ ಸತ್ಯ ಅನ್ಕೊಂಡಿದ್ದೀವೋ ಅದು. ವಾಸ್ತವದಲ್ಲಿ ಸತ್ಯ ಹಾಗೂ ವಿಶ್ವಾಸ ಒಂದೇ ನಾಣ್ಯದ ಎರಡು ಮುಖಗಳು. ಎಲ್ಲಿ ಸತ್ಯ ಇರೋದಿಲ್ವೋ ಅಲ್ಲಿ ವಿಶ್ವಾಸದ ಸುಳಿವಿರೋಲ್ಲ. ಎಲ್ಲಿ ವಿಶ್ವಾಸ ಇರೋದಿಲ್ವೋ ಅಲ್ಲಿ ಸತ್ಯ ತನ್ನ ಸುಳಿವು ಕಳ್ಕೊಳ್ಳುತ್ತೆ. ಅದಕ್ಕೆ ಯಾರಾದ್ರೂ ಸತ್ಯ ತಿಳ್ಕೋಬೇಕು ಅಂದ್ರೆ ನೀವು ವಿಶ್ವಾಸ ಇಡಿ. ಪ್ರೇಮದ ತಳಹದಿ ಆಗೋಗುತ್ತದು. ಆಗ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ, ರಾಧೆ ರಾಧೆ. ಒಬ್ಬ ತಂದೆಗೆ ಅವನ ಸಂತಾನ, ಅವನ ಗರ್ವ, ಅವನ ಅಹಂಕಾರ, ಆ ಸಂತಾನಕ್ಕೆ ಅದರ ಅಪ್ಪ, ಅದರ ಆದರ್ಶ, ಅದರ ಪ್ರೇರಣೆ. ಏನು ಹೇಳದೇ ಇದ್ರು ಅಪ್ಪನ್ಗೆ ತನ್ನ ಸಂತಾನದ ಎಲ್ಲ ಇಚ್ಛೆ ಅರ್ಥ ಆಗುತ್ತೆ, ಮತ್ತದನ್ನ ಪೂರ್ತಿ ಮಾಡೋದಕ್ಕೆ ಯತ್ನ ಮಾಡ್ತಾನೆ. ಇನ್ನೊಂದ್ ಕಡೆ ಆ ಸಂತಾನ ತನ್ನ ಅಪ್ಪ ಅಮ್ಮನಿಗೆ ಹೆಮ್ಮೆ ತರೋಕೆ ಯಾವಾಗ್ಲೂ ಪ್ರಯತ್ನ ಮಾಡ್ತಿರತ್ತೆ. ಆದ್ರೆ ಈ ಬಂಧ ಒಂದು ಸ್ಥಾನಕ್ಕೆ ಬಂದು ಮುರಿದು ಹೋಗುತ್ತೆ. ಯಾವಾಗಂದ್ರೆ ಆ ಸಂತಾನ ಸ್ವಯಂ ತನ್ನಿಷ್ಟದ ಜೀವನ ಸಂಗಾತಿನ ನೋಡ್ಕೊಂಡಾಗ. ಯಾಕೆ? ಕಾರಣ ಏನಂದ್ರೆ ಸಂವಾದದ ಕೊರತೆ. ಯಾವಾಗ ಸಂತಾನದ ವಿವಾಹದ ವಿಷಯ ಬರುತ್ತೋ ಆಗ ಅಪ್ಪ ಅಮ್ಮ ಅಂದ್ಕೋತಾರೆ, ಇದ್ರಲ್ಲಿ ಮಕ್ಕಳನ್ನ ಏನ್ ಕೇಳೋದು ಅಂತ, ನಾವೇನವ್ರಿಗೆ ಕೆಟ್ಟದನ್ನ ಬಯಸೋದಿಲ್ವಲ್ಲ ಅಂತ. ಮತ್ ಮಕ್ಕಳು ಅಂದ್ಕೋತಾರೆ ತಮ್ಮ ಸ್ವಂತ ಭವಿಷ್ಯದ ನಿರ್ಧಾರ ತಮ್ಮ ಅಧಿಕಾರ ಅಂತ. ಇಬ್ರು ತಮ್ಮ ತಮ್ಮಲ್ಲೇ ದುಃಖಿಗಳಾಗಿರ್ತಾರೆ ಹೊರತು ಯಾರೂ ಮಾತಾಡಲ್ಲ. ಆಗ್ಬೇಕಾದ್ದೇನಂದ್ರೆ ಅಪ್ಪ ಅಮ್ಮ ಪೂರ್ತಿ ಸ್ನೇಹದಿಂದಾನೆ ಮಕ್ಕಳಿಷ್ಟ ಏನು ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಮಕ್ಕಳು ಅಷ್ಟೇ ವಿಶ್ವಾಸದಿಂದ ಅಪ್ಪ ಅಮ್ಮನ ವಿಶ್ವಾಸಕ್ಕೆ ತಗೋಬೇಕಾಗತ್ತೆ. ಒಂದ್ಸಲ ಸಂವಾದ ಮಾಡಿ ನೋಡಿ, ವರ್ತಮಾನ ಭವಿಷ್ಯ ಎರಡೂ ಸರಿ ಹೋಗ್ಬಿಡತ್ತೆ. ಆಗ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ, ರಾಧೆ ರಾಧೆ.
ಪ್ರತಿಬಿಂಬ ಎಷ್ಟು ಸುಂದರವಾಗಿತ್ತಲ್ಲ. ಇದಕ್ಕೆ ಕಾರಣ ಏನು? ನನ್ನ ರೂಪ ಚೆನ್ನಾಗಿದೆಯೋ ಅಥವಾ ಈ ನೀರು ಸ್ವಚ್ಛವಾಗಿದೆಯೋ? ಇಲ್ಲ, ಈ ನೀರು ಸ್ಥಿರವಾಗಿದೆ, ಶಾಂತವಾಗಿದೆ. ವ್ಯತ್ಯಾಸ ನೋಡ್ತಿದ್ದೀರಲ್ಲ ನೀವು? ಅದೇ ಜಲ, ಅದೇ ರೂಪ, ಆದ್ರೆ ಇದು ಸ್ಥಿರವಾಗಿಲ್ಲ, ಶಾಂತವಾಗಿಲ್ಲ. ಅದೇ ಕಾರಣಕ್ಕೆ ನನಗಿದ್ರಲ್ಲಿ ಪ್ರತಿಬಿಂಬ ಕಾಣಿಸ್ತಿಲ್ಲ. ಕ್ರೋಧದ ವಿಷಯದಲ್ಲೂ ಹೀಗೇ ಆಗೋದು. ನೀವು ಸ್ಥಿರವಾಗಿದ್ರೆ, ಶಾಂತವಾಗಿದ್ರೆ, ಆಗ ನೀವು ನಿಮ್ಮ ಆತ್ಮನ ನೋಡಿ, ಕೇಳಿ, ಅರ್ಥ ಮಾಡ್ಕೋಬಹುದು. ಆದರೆ ಕ್ರೋಧ ಈ ಆತ್ಮದ ಕರೆನ ನುಂಗು ಬಿಡುತ್ತೆ. ಅದಕ್ಕೆ ನಿಮ್ಮ ಕ್ರೋಧನ ವಶದಲ್ಲಿಟ್ಕೊಳ್ಳಿ. ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ಮೂರ್ಖತನದಿಂದ ಹುಟ್ಟಿದ ಈ ಕ್ರೋಧ ನಿಮ್ಮನ್ನ ಪಶ್ಚಾತ್ತಾಪದ ಅಂಚಿಗೆ ತಗೊಂಡು ಹೋಗುತ್ತೆ. ರಾಧೆ ರಾಧೆ. ಮನಸ್ಸು ಬಹಳ ವಿಚಿತ್ರನೇ. ಈ ಮನಸ್ಸು ಶರೀರದ ಯಾವ ಅಂಗದಲ್ಲಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಡೀ ಶರೀರ ಈ ಮನಸ್ಸಿನ ಇಚ್ಛೆಗಳನ್ನ ಪೂರೈಸೋದಕ್ಕೆ ತುಡಿತಾನೇ ಇರುತ್ತೆ. ಈಗ ಮನಸ್ಸು ಏನಾದ್ರೂ ತಿನ್ಬೇಕು ಅಂತಿದ್ರೆ ಆ ವ್ಯಕ್ತಿ ಅದರ ಎಲ್ಲ ರುಚಿ ಅರುಚಿಗಳನ್ನೆಲ್ಲ ತಣಿಸೋ ಮಾಧ್ಯಮಗಳನ್ನ ಹುಡುಕ್ತಾ ಇರ್ತಾನೆ. ಅಕಸ್ಮಾತ್ ಮನಸ್ಸು ಯಾರನ್ನಾದ್ರೂ ಶತ್ರು ಅನ್ಕೊಂಡ್ರೆ ಆ ವ್ಯಕ್ತಿಯವರನ್ನ ನಾಶ ಮಾಡಕ್ಕಿರೋ ಎಲ್ಲ ಪ್ರಯತ್ನನೂ ಮಾಡ್ತಾನೆ. ಆದ್ರೆ ಮನಸ್ಸು ಯಾರನ್ನಾದ್ರೂ ಪ್ರೇಮಿಸ್ಬಿಟ್ರೆ ಅವರ ಪ್ರಸನ್ನತೆಗೋಸ್ಕರ ಎಲ್ಲಾ ತಡೆಗಳನ್ನು ದಾಟೋದಕ್ಕೆ ಸಿದ್ಧ ಆಗಿರುತ್ತೆ. ಆದ್ರೆ ಜೀವನ ಸುಖಮಯವಾಗಿರ್ಬೇಕು ಅಂದ್ರೆ ಅದಕ್ಕೆ ಅಗತ್ಯವಾದ ಮನಸ್ಸು ಖಾಲಿ ಇರಬೇಕು. ಈ ಕೊಳಲಿನ ಥರ ಒಳಗೆ ಏನೂ ಇಲ್ಲ, ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಅದಕ್ಕೆ ಊದಿದ ತಕ್ಷಣ ಸ್ವರ ಹೊರಗೆ ಬರುತ್ತೆ. ಇದೇ ಥರ ಮನಸ್ಸನ್ನು ಭಾವನೆಗಳಿಂದ ಮುಕ್ತವಾಗಿಡೋದು ಅವಶ್ಯಕ. ನೆನಪಿಟ್ಕೊಳ್ಳಿ, ಮನಸ್ಸಲ್ಲಿ ಏನಾದ್ರೂ ತುಂಬಿಸ್ಕೊಂಡು ಬದುಕಿದ್ರೆ ಮನದುಂಬಿ ಜೀವನ ಮಾಡೋದಕ್ಕಾಗಲ್ಲ. ರಾಧೆ ರಾಧೆ. ಯಾವಾಗ ಮನುಷ್ಯನ ಜಾತಿ ಅಸ್ತಿತ್ವಕ್ಕೆ ಬಂತೋ ಆವಾಗ್ಲಿಂದಾನೇ ಯುದ್ಧನೂ ಅಸ್ತಿತ್ವಕ್ಕೆ ಬಂತು. ಯುದ್ಧ ಕೆಲವು ಸಲ ಧನ ಸಂಪಾದನೆಗೆ ಅಂತ ಬಂದು ಕೂರುತ್ತೆ, ಕೆಲವು ಸಲ ನಮ್ಮ ರಕ್ಷಣೆಯ ಅಸ್ತ್ರವಾಗಿ ಬರುತ್ತೆ, ಕೆಲವು ಸಲ ವಿಜಯದ ಹಸಿವಿಗಾಗಿ, ಮತ್ತೆ ಕೆಲವು ಸಲ ಪರಾಜಯ ಕಾಪಾಡ್ಕೊಳ್ಳೋದಕ್ಕಾಗಿ. ವಾಸ್ತವ ಏನು ಅಂದ್ರೆ, ನಾವು ಮುಂದುವರಿಬೇಕು ಅಂತಿದ್ರೆ ದಾರಿಯುದ್ದಕ್ಕೂ ನಾವು ಯುದ್ಧ ಮಾಡಲೇಬೇಕು. ಆದ್ರೆ ಯುದ್ಧಕ್ಕೆ ಅಂತ ಸಜ್ಜಾಗಿ ಇರೋದು ಅಷ್ಟೇನೂ ಮಹತ್ವಪೂರ್ಣವಲ್ಲ. ಮಹತ್ವಪೂರ್ಣ ಯಾವುದು ಅಂದ್ರೆ ಯುದ್ಧನ ಯಾವಾಗ ತಡಿಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು. ಯಾಕೆಂದ್ರೆ ಎಲ್ಲದಕ್ಕಿಂತ ಯಶಸ್ವಿ ಯುದ್ಧ ಯಾವುದು ಅಂದ್ರೆ ನಾವು ಹೋರಾಡಕ್ಕಾಗದೇ ಇರೋದು. ನೀವು ಯುದ್ಧ ಮಾಡಿ ಸ್ವಯಂ ನಿಮ್ಮ ಪ್ರತಿಷ್ಠೆ ಬೇಕಿದ್ರೂ ಹೆಚ್ಚಿಸ್ಕೋಬಹುದು, ಆದ್ರೆ ನಿಮ್ಮ ಬಲ ಕಳೆದು ಹೋಗುತ್ತೆ. ಆದ್ರಿಂದ ಎಲ್ಲಿ ತನಕ ಸಾಧ್ಯನೋ ಯುದ್ಧನ ತಪ್ಪಿಸ್ಕೊಳ್ಳಿ, ಆ ಶಕ್ತಿನ ಸಂಗ್ರಹ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವಾಗ ಈ ಯುದ್ಧ ಧರ್ಮವಾಗಿ ಎದುರಿಗೆ ಬರುತ್ತೋ ಆಗ ಅದನ್ನ ನೀವು ಪೂರ್ತಿ ಬಲದಿಂದ ಎದುರಿಸಬಹುದು. ರಾಧೆ ರಾಧೆ. ನನ್ನ ಅಕ್ಕಪಕ್ಕದಲ್ಲಿ ಮರಗಳು, ಈ ಪೊದೆಗಳು, ಈ ಹೂವುಗಳು ನೋಡ್ತಿದ್ದೀರಾ ಅಲ್ವಾ? ಎಷ್ಟು ಸುಂದರವಾಗಿದೆ. ಒಂದು ಸಲ ನೀವು ಇದನ್ನು ನೋಡಿದ್ರೆ ನೆನಪಿರುತ್ತೆ. ಇದೇ ಪ್ರಕಾರ ಯಾವಾಗ ಪ್ರೇಮದ ಮಾತು ಬರುತ್ತೋ ಆಗ ಎಲ್ಲರೂ ಮುಖದ ಸ್ಮರಣೆ ಮಾಡ್ಕೋತಾರೆ. ಇಂಥ ಕಣ್ಣು, ಇಂಥ ನಗು, ತಿರುಚಿದ ಹುಬ್ಬು, ಗಾಢವಾದ ಕೂದಲು. ಆದರೆ ಇದೇ ಪ್ರೇಮದ ಅಸ್ತಿತ್ವನ? ಅಲ್ಲ, ಇದು ಆ ಶರೀರದ ಅಸ್ತಿತ್ವ ನಮ್ಮ ಕಣ್ಣುಗಳು ನೋಡಿದ್ದು, ನಮ್ಮ ಮನಸ್ಸು ಸ್ವೀಕಾರ ಮಾಡಿದ್ದು. ಆದರೆ ಪ್ರೇಮ ಬೇರೇನೇ ಇದೆ. ಪ್ರೇಮ ಆ ವಾಯುವಿನ ಥರ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋದು, ಆದರೆ ಅದೇ ನಮಗೆ ಜೀವನ ಕೊಡೋದು. ಜಗತ್ತು ಯಾವುದಾದರೂ ಸ್ತ್ರೀಯನ್ನ ಕುರೂಪಿ ಅನ್ಬಹುದು,
ಯಾಕೆ ಅಂದ್ರೆ ಅದು ಅವಳನ್ನ ಭೌತಿಕ ಕಣ್ಣಿಂದ ನೋಡುತ್ತೆ, ಆದರೆ ಅವಳ ಸಂತಾನ ಅವಳನ್ನ ಜಗತ್ತಿನಲ್ಲಿ ಸುಂದರ ಅನ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಅದು ಭಾವದಲ್ಲಿ ಸೇರಿರೋದು. ಭೌತಿಕ ಕಣ್ಣಿಂದ ನೋಡಿದ್ರೆ ಬೇಕಾದ್ದನ್ನ ಗುರುತಿಸೋಕ್ಕಾಗಲ್ಲ. ರಾಧಾ ನನ್ನನ್ನ ಹೇಗೆ ಗುರುತಿಸ್ಲಿಲ್ವೋ ಹಾಗೆ. ಅದಕ್ಕೆ ನೀವು ಪ್ರೇಮನ ನೋಡಬೇಕು ಅಂದ್ರೆ ಮನದ ಕಣ್ಣು ತೆಗಿಬೇಕು. ಹಾಗೆ ಪ್ರೇಮದಿಂದ ಹೇಳಬೇಕು, ರಾಧೆ ರಾಧೆ. ನೀವು ಅನ್ಕೊಳ್ತಿದ್ದೀರಾ ಅಲ್ವಾ, ಇವನೇನ್ ಮಾಡ್ತಿದ್ದಾನೆ, ಇವನೇನ್ ಬರೀತಿದ್ದಾನೆ ಅಂತ. ನೋಡ್ತೀರಾ, ಈಗ ನೀವು ಅನ್ಕೋತಿರಬಹುದು ನಾನು ಮಣ್ಣಿನ ಮೇಲೆ ಮಣ್ಣು ಅಂತ ಯಾಕೆ ಬರೀತಿದ್ದೀನಿ ಅಂತ. ಇದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಆದ್ರೆ ಇದನ್ನ ಹೇಳೋಕ್ ಮುಂಚೆ ಸ್ವಲ್ಪ ನಾನು ನೀರಿನ ಮೇಲೆ ನೀರು ಅಂತಾನೂ ಬರೀತೀನಿ ರೀ. ಏನಾಯ್ತು? ನಾನೇನ್ ಬರುತ್ತೋ ಅದು ನನಗೆ ಯಾಕೆ ಕಾಣಿಸ್ತಿಲ್ಲ? ಹಾಗಾದ್ರೆ ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭನೋ ಅಷ್ಟೇ ಕಷ್ಟ ನೀರಿನ ಮೇಲೆ ನೀರು ಅಂತ ಬರೆಯೋದು. ಸಂಬಂಧಗಳು ಸ್ವಲ್ಪ ಹೀಗೆ ಇರೋದು. ಸಂಬಂಧ ಮಾಡ್ಕೊಳ್ಳೋವಾಗ ಮಣ್ಣಿನ ಮೇಲೆ ಬರೆದಷ್ಟೇ ಸುಲಭ, ಆಮೇಲೆ ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟೇ ಕಷ್ಟ. ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ನೀರಿನ ಮೇಲೆ ಬರೆಯೋಕ್ ಹೇಗಾಗುತ್ತೆ ಅಂತ. ಯಾವ ಪ್ರಕಾರ ಈ ಕಲ್ಲುಗಳು ನೀರಿಂದ ಬೇರೆನೇ ಇದ್ರೂ ನೀರಿನ ಆಳದಲ್ಲೇ ಇದೆ. ಸಂಬಂಧಗಳನ್ನು ನಾವು ಸರಿಯಾಗಿ ಇದೇ ರೀತಿ ನಿಭಾಯಿಸಬೇಕು. ಈ ಕಲ್ಲುಗಳ ಥರ ನಿಷ್ಠೆಯಿಂದ ಆಳಕ್ಕಿಳಿರಿ, ಸಂಬಂಧ ಯಾವತ್ತೂ ಮುರಿಯೋಲ್ಲ. ರಾಧೆ ರಾಧೆ. ಮನುಷ್ಯನ ಯೋಚನೆ ಪ್ರಪಂಚದಲ್ಲಿ ಅತ್ಯಂತ ಗಾಢವಾದ್ದು ಅಥವಾ ಬಹುಶಃ ಅತ್ಯಂತ ಕಠಿಣವಾದ್ದು. ಯಾವಾಗ ಏನಾದ್ಮೇಲೆ ಈ ಮನಸ್ಸು ಏನ್ ಯೋಚನೆ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತಿದೇ ಯೋಚನೆ ಎಷ್ಟೋ ಸಲ ನಮ್ಮ ಮನಸ್ಸಲ್ಲಿ ಕೀಳರಿಮೆ ತಂದಿಡುತ್ತೆ. ನಾವು ಯಾವಾಗಲೂ ನಮಗಿಂತ ಮೇಲಿರೋರ್ನಷ್ಟೇ ನೋಡ್ತೀವಿ, ಅವ್ರ ಜೀವನದ ವಿಶ್ಲೇಷಣೆ ಮಾಡ್ತೀವಿ. ಹಾಗೆ ಮಾಡಿ ನಮ್ಮನ್ನು ನಾವು ಕೀಳು ಅನ್ಕೊಂಡ್ಬಿಡ್ತೀವಿ. ಅವ್ರ ಹತ್ರ ಅಷ್ಟೊಂದು ದುಡ್ಡಿದೆ, ಇವ್ರ ಹತ್ರ ಎಷ್ಟೊಂದು ಶಕ್ತಿ ಇದೆ, ಆದ್ರೆ ನನ್ನ ಹತ್ರ ಏನೂ ಇಲ್ಲ. ನಾನು ಎಷ್ಟು ಕೆಳಗಿದ್ದೀನಿ, ಈ ಪ್ರಪಂಚದಲ್ಲಿ ನಾನು ಏನೂ ಅಲ್ಲ. ಆಗತ್ತಲ್ವಾ ಹೀಗೆ? ಆದ್ರೆ ಹಂಗಾಗ್ಬಾರ್ದು. ನಿಮ್ಮ ಹತ್ರನೂ ಬೇಕಾದಷ್ಟಿದೆ, ಒಂದ್ಸಲ ನೋಡ್ಕೊಳ್ಳಿ. ಯಾರೋ ಒಬ್ಬ ಹಸ್ದವನಿಗೆ ಒಂದೇ ಒಂದು ಚೂರು ರೊಟ್ಟಿ ಸಿಕ್ಕಿದ್ರು ಅದು ಬೇರೆಯವ್ರ ಪಾಲಿಗೆ ಬರೀ ಅನ್ನದಾನನೇ ಆಗಿರಬಹುದು, ಆದ್ರೆ ಅವನಿಗದು ಔತಣಕ್ಕಿಂತ ಕಡಿಮೆ ಅಲ್ಲ. ಅದಕ್ಕೆ ಯಾವಾಗ್ಲಾದ್ರೂ ಮನಸ್ಸಲ್ಲಿ ಕೀಳರಿಮೆ ಬಂದ್ರೆ ನಿಮ್ಮವ್ರ ಕಡೆ ನೋಡಿ, ಅವ್ರ ಕಡೆ ತಿರುಗಿ. ನಿಮಗ್ ವಿಶ್ವಾಸ ಬರುತ್ತೆ ನಿಮ್ಮ ನೀವೇ ಈ ಪ್ರಪಂಚದಲ್ಲಿ ಬದುಕೋಕ್ ಲಾಯಕ್ಕಲ್ಲ ಅಂತ ಅನ್ಕೊಂಡಿದ್ರು. ಕೆಲವ್ರ ಪಾಲಿಗೆ ನೀವೇ ಇಡೀ ಪ್ರಪಂಚ. ಅದಕ್ಕೆ ಯಾವುದು ನಿಮ್ ಪ್ರಪಂಚನೋ ಅದರಲ್ಲಿ ಸಂತೋಷವಾಗಿರೋದನ್ನ ಕಲೀರಿ. ರಾಧೆ ರಾಧೆ. ಪುಸ್ತಕ ಎಷ್ಟು ಚೆನ್ನಾಗಿದೆ ಅಲ್ವಾ? ಸುಂದರವಾದ ಮುಖಪುಟ, ಚಂದವಾಗಿರೋ ಪುಟಗಳು. ಆದ್ರೆ ಇಷ್ಟಕ್ಕೆ ಇದು ಅದ್ಭುತ ಪುಸ್ತಕ ಅಂತ ಕರೆಯೋದಕ್ಕೆ ಯೋಗ್ಯನಾ? ಇದರಲ್ಲಿ ಬರ್ದಿರೋದೆಲ್ಲ ಸತ್ಯನ, ಪ್ರೇರಣಾದಾಯಕನ, ನಮಗ್ ಮೌಲ್ಯಗಳನ್ನ ಕೊಡೋದ? ಈ ವಿಷಯನ ಅದು ಹೇಗ್ ತಾನೇ ನಿಶ್ಚಯ ಮಾಡೋದು? ಈಗ ನೀವು ಹೇಳ್ಬೋದು ಇದು ಸುಲಭದ ಪ್ರಶ್ನೆ ಅಂತ. ಮುಖಪುಟ ನೋಡಿ ಪುಸ್ತಕದ ಗುಣಮಟ್ಟ ಹೇಗೆ ತಿಳ್ಕೊಳಕ್ಕಾಗತ್ತೆ? ಅದಕ್ಕೋಸ್ಕರ ನೀವು ಅದನ್ನ ಓದಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು, ಸಮಯ ಕೊಡಬೇಕು ಅಲ್ವಾ? ನಿಜವಾಗ್ಲೂ ನಿಮ್ಮ ಯೋಚನೆ ಸರಿಯಾಗೇ ಇದೆ. ಆಶ್ಚರ್ಯದ ವಿಷಯ ಏನು ಅಂದ್ರೆ ಪುಸ್ತಕದ ಬಗ್ಗೆ ನಿಮಗೆ ಎಲ್ಲಾ ವಿಷಯಗಳೂ ಗೊತ್ತು, ಆದ್ರೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನೀವು ಆ ಮಾತುಗಳನ್ನೆಲ್ಲ ಯೋಚನೆ ಮಾಡೋದಿಲ್ಲ. ವ್ಯಕ್ತಿ ಮೌಲ್ಯನೂ ಅವ್ರ ವಸ್ತುಗಳಿಂದ, ಅವ್ರ ದೈಹಿಕ ರೂಪದಿಂದ ಮತ್ತು ಅವ್ರ ಸೌಂದರ್ಯದಿಂದ ಅಳೆಯೋದಕ್ಕಾಗಲ್ಲ. ಅದಕ್ಕೆ ನೀವು ಆ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕಾಗತ್ತೆ.
ಅವರನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಅವ್ರಿಗೆ ಸಮಯ ಕೊಡಬೇಕಾಗತ್ತೆ. ಆದ್ರೆ ನಾವೇನ್ ಮಾಡ್ತೀವಿ? ಉಡುಗೆ, ಬಣ್ಣ, ಸೌಂದರ್ಯ ನೋಡಿ ಆಕರ್ಷಿತರಾಗ್ಬಿಡ್ತೀವಿ. ಅದೇ ಪ್ರೇಮ ಅಂದ್ಕೊಂಡ್ಬಿಡ್ತೀವಿ. ಆಗಾಗ ಯಾರೋ ಒಬ್ರು ಹೇಳೋದನ್ನ ಕೇಳ್ತಾನೆ ಇರ್ತೀವಿ. ಅವ್ರ ಪ್ರೇಮದ ಕಥೆ ವಿಫಲ ಆಗೋಯ್ತು ಅಂತ, ಅವರಿಗೆ ನೋವು ಸಿಕ್ತು ಅಂತ. ಆದ್ರೆ ಇದರಲ್ಲಿ ದೋಷ ಮತ್ಯಾರ್ದೂ ಅಲ್ಲ, ಸ್ವಯಂ ನಿಮ್ದೆ. ನೀವಾ ವ್ಯಕ್ತಿಗೆ ಸಮಯ ಕೊಡ್ಲಿಲ್ಲ, ನೀವಾ ವ್ಯಕ್ತಿ ವಿಚಾರಗಳನ್ನು ಓದ್ಲಿಲ್ಲ. ಪ್ರೇಮ 2 ಕ್ಷಣದಲ್ಲಾಗೋ ಮೃಷ್ಟಾನ್ನ ಅಲ್ಲ. ಅದರ ರುಚಿ ನೋಡ್ಬೇಕು ಅಂದ್ರೆ ನೀವು ಇಡೀ ಜೀವನ ಸಮಯ ಕೊಡಬೇಕು. ನೀವು ಸಮಯ ಕೊಡಿ. ಒಬ್ರನ್ನೊಬ್ರು ರೂಪದಿಂದಲ್ಲ, ಆತ್ಮದಿಂದ ಸೇರ್ಕೊಳ್ಳಿ. ಈ ಸ್ಥಿತಿಲೇ ಮನಸ್ಸು ಪ್ರಸನ್ನತೆಯಿಂದ ಹೇಳೋದು ರಾಧೆ ರಾಧೆ. ನಮಗ್ ಬೇರೆ ಯಾವ ವಸ್ತು ಅಥವಾ ಭಾವದ ಪರಿಚಯ ಇರಲಿ ಇಲ್ಲದೆ ಇರಲಿ, ಭಯ ಮತ್ತು ಭವಿಷ್ಯ ಎರಡೂ ನಮ್ಮ ಮನಸ್ಸಲ್ಲಿ ಸದಾ ಇರುತ್ತವೆ. ಇವುಗಳ ಅಸ್ತಿತ್ವನೇ ನಮ್ಮ ಅಸ್ತಿತ್ವದ ಮೇಲೆ ಭಾರವಾಗಿರುತ್ತೆ. ವಿಚಿತ್ರ ಅಲ್ವಾ? ಭಯ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇರೋದು, ಅಪರಿಚಿತ ಅದು. ಮತ್ತದೇ ಕಾರಣಕ್ಕೆ ನಮಗ್ ಭಯ ಆಗತ್ತೆ. ಯಾರಿಗ್ ಗೊತ್ತು ಏನಾಗುತ್ತೋ ಅಂತ. ಭವಿಷ್ಯ ಅಂದ್ರೆ ಅದಿನ್ನೂ ಹುಟ್ಟೆ ಇಲ್ಲದೆ ಇರೋದು. ಯಾವ್ದು ಹುಟ್ಟೆ ಇಲ್ವೋ ಅದ್ರ ಬಗ್ಗೆ ಚಿಂತೆ ಯಾಕೆ? ನಿಮ್ಮ ಕೈಯಲ್ಲಿರೋದು ವರ್ತಮಾನ. ವರ್ತಮಾನದ ಕೆಲಸನ ಸ್ವಚ್ಛ ಮನಸ್ಸಿಂದ ಮಾಡಿ. ಹಾಗೆ ಯೋಚನೆ ಮಾಡಿ ನಿಮ್ ಕೆಲಸನ ಇನ್ನೂ ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಹಾಗೆ ಒಂದು ವಿಶ್ವಾಸ ಇಟ್ಕೊಳ್ಳಿ. ವರ್ತಮಾನದ ಕೆಲಸನ ಸ್ವಚ್ಛ ಮನಸ್ಸಿಂದ ಮಾಡಿದ್ರೆ ಭಯ ತಾನಾಗೆ ಹೊರಟೋಗುತ್ತೆ. ಹಾಗೆ ಭವಿಷ್ಯದ ಫಲ ಖಂಡಿತವಾಗ್ಲೂ ಸಿಹಿಯಾಗೇ ಇರುತ್ತೆ. ಅದಕ್ಕೆ ಭಯ ಮತ್ತು ಭವಿಷ್ಯದ ಬಗ್ಗೆ ಹೆದರೋದನ್ನು ಬಿಟ್ಬಿಡಿ. ಆ ವರ್ತಮಾನದಲ್ಲಿ ಬದುಕಿ. ರಾಧೆ ರಾಧೆ. ತಪ್ಪು ಮತ್ತು ಮನುಷ್ಯ ಇವರಿಬ್ಬರ ಸಂಬಂಧ ಹೇಗಿದೆ ಅಂದ್ರೆ ರೆಕ್ಕೆ ಮತ್ತು ಪಕ್ಷಿಗಳ ಹಾಗೆ, ಧಾರೆ ಮತ್ತು ನದಿಯ ಹಾಗೆ. ಈ ತಪ್ಪು ಮನುಷ್ಯನ ಸ್ವಭಾವದ ಇಷ್ಟು ಮಹತ್ವಪೂರ್ಣ ಭಾಗ ಅಂದಮೇಲೆ ಸ್ವಲ್ಪ ಯೋಚನೆ ಮಾಡಿ. ಇದ್ರ ಬಗ್ಗೆ ನಾಚಿಕೆ ಯಾಕೆ? ಇದ್ರ ಬಗ್ಗೆ ನಾಚಿಕೆ ಪಟ್ಕೊಳ್ಳೋದು ಸರಿನೇ ಅಲ್ಲ. ಹಾಗೆ ನೋಡಿದ್ರೆ ಈ ತಪ್ಪು ನಮಗೆ ನಾವಿನ್ನೂ ಶ್ರೇಷ್ಠ ಆಗೋ ಅವಕಾಶ ಮಾಡಿಕೊಡುತ್ತೆ. ಮೊದಲಿಗಿಂತ ಚಂದದ ಪ್ರದರ್ಶನ ಕೊಡೋದಕ್ಕೆ ಪ್ರೇರಣೆ ಕೊಡುತ್ತೆ. ಈಗ ಅಕಸ್ಮಾತ್ ನಿಮ್ಮಲ್ಲಿ ಕೆಲವರು ಈ ಮಾತನ್ನು ಒಪ್ಪದೇ ಇರಬಹುದು. ಯಾಕೆಂದ್ರೆ ತುಂಬಾ ಜನರ ದೃಷ್ಟಿಲಿ ತಪ್ಪಿನಿಂದ ದೋಷ ಹುಟ್ಟುತ್ತೆ, ದೋಷದಿಂದ ಅಪರಾಧ, ಹಾಗೆ ಅಪರಾಧಕ್ಕೆ ಕ್ಷಮೆ ಅಲ್ಲ, ದಂಡನೆ ಸಿಗಬೇಕು. ಆದ್ರೆ ನೀವು ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಹೀಗ್ಯಾಕಾಗತ್ತೆ ಅಂತ? ಇದಕ್ಕೇನ್ ಕಾರಣ? ಇದಕ್ಕೆ ಕಾರಣ ತಪ್ಪು ಒಪ್ಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳೋದು. ಯಾವಾಗ ನೀವು ನಿಮ್ಮ ತಪ್ಪನ್ನ ಸ್ವೀಕರಿಸೋದಿಲ್ವೋ ಆಗ ಈ ತಪ್ಪು ದೋಷ ಆಗಿ ಬದಲಾಗತ್ತೆ. ಆ ದೋಷ ಅಪರಾಧ ಆಗತ್ತೆ. ಅದಕ್ಕೆ ಧೈರ್ಯ ಇಟ್ಕೊಳ್ಳಿ. ನಿಮ್ಮ ತಪ್ಪನ್ನ ಒಪ್ಕೊಳ್ಳೋದೇ ತಪ್ಪನ್ನ ಸರಿ ಮಾಡ್ಕೊಳ್ಳೋ ದಾರಿಲಿ ಎಲ್ಲಕ್ಕಿಂತ ಮೊದಲ ಹೆಜ್ಜೆ ಆಗತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಯಾವುದು ಅಪರಾಧ ಅಂದ್ರೆ ಸಮಯ ಬಂದಾಗ ತಪ್ಪನ್ನ ಒಪ್ಕೊಳ್ಳದೆ ಇರೋದು. ರಾಧೆ ರಾಧೆ. ನಾನ್ ನಿಮಗ್ ಮೊದಲೇ ಹೇಳಿದ್ದೆ ಪ್ರಪಂಚದ ಅತಿ ದೊಡ್ಡ ಶಸ್ತ್ರ ಮತ್ತು ಅತಿ ದೊಡ್ಡ ಸಂಬಂಧ ಗೆಳೆತನ ಅಂತ. ಆದ್ರೆ ಈ ಗೆಳೆತನ ಹೇಗಿರಬೇಕು ಅಂದ್ರೆ ಹಾಲ್ನಲ್ಲಿ ಬೆರೆಸೋ ನೀರಿನ ಥರ ಈ ಗೆಳೆತನ ಇರಬೇಕು. ಹೇಗೆ? ಹಾಲಲ್ಲಿ ಯಾವಾಗ ನಾವು ನೀರನ್ನು ಸೇರಿಸ್ತೀವೋ ಆಗ ಆ ನೀರು ತಾನಾಗೆ ಹಾಲಾಗಿ ಹೋಗುತ್ತೆ. ಅಂದ್ರೆ ಯೋಚನೆ ಮಾಡಿ, ನೀರಿನ ಗೆಳೆತನದಿಂದ ಹಾಲಿನ ಅಸ್ತಿತ್ವ ಎಷ್ಟು ಬೆಳೀತು ಅಂತ. ಆದ್ರೆ ಈ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾವಾಗ ಹಾಲನ್ನ ಬಿಸಿ ಮಾಡ್ತೀವೋ ಆಗ ನೀರು ಗೆಳೆತನನ ನಿಭಾಯಿಸುತ್ತೆ. ನೀರು ತಾನೇ ಮೊದಲು ಆ ತಾಪನ ತಗೊಳುತ್ತೆ. ತಾನು ತನ್ನ ಅಸ್ತಿತ್ವನೇ ಹಬೆ ರೂಪದಲ್ಲಿ ಕಳ್ಕೊಳ್ಳುತ್ತೆ. ಆದ್ರೆ ಹಾಲನ್ನ ಬಚಾವ್ ಮಾಡುತ್ತೆ. ಮತ್ತದಾದ್ಮೇಲೆ ತನ್ನ ಗೆಳೆಯ ಹೋಗಿದ್ರಿಂದ ಹಾಲಲ್ಲಿ ಕುದಿ ಬರುತ್ತೆ. ಅದು ಪಾತ್ರೆಯಿಂದ ಉಕ್ಕಿ ಹರಿಯೋಕ್ ಶುರು ಮಾಡುತ್ತೆ. ಅದು ಮತ್ತೆ ಶಾಂತವಾಗೋದು ಅದರಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ದಾಗ್ಲೆ. ಅದರ ಅರ್ಥ ಗೆಳೆತನ ಏನಂದ್ರೆ ಗೆಳೆಯನ ಅಸ್ತಿತ್ವನ ವಿಸ್ತಾರ ಮಾಡೋದು.
ಗೆಳೆತನ ಏನಂದ್ರೆ ಗೆಳೆಯನಿಗೋಸ್ಕರ ತನ್ನ ಅಸ್ತಿತ್ವನೇ ಬಲಿ ಕೊಡೋದು. ಗೆಳೆತನ ಏನು ಅಂದ್ರೆ ಸುಖ ದುಃಖ ಎರಡನ್ನೂ ಗೆಳೆಯನ ಜೊತೆ ಸೇರಿಸ್ಕೊಂಡಿರೋದು. ಅದಕ್ಕೆ ಎಂತ ಗೆಳೆತನ ಮಾಡ್ಕೋಬೇಕು ಅಂದ್ರೆ ಅದ್ರ ಎದುರಿಗೆ ಕುಬೇರನ್ ಖಜಾನೆನೂ ಖಾಲಿ ಕಾಣಬೇಕು. ರಾಧೆ ರಾಧೆ. ಒಂದು ಶಬ್ದ ಇದೆ, ಅದು ನಮಗೆ ಆವಾಗವಾಗ ಅಥವಾ ಪದೇ ಪದೇ ಕೇಳ್ಬರುತ್ತೆ. ಸ್ವಾರ್ಥ. ಯಾವ ಮನುಷ್ಯ ಸ್ವಾರ್ಥ ಇದ್ದಾನೋ ಅವನ್ ತನ್ನ ಸ್ವಾರ್ಥದಲ್ಲಿ ಈ ಕೆಟ್ಟ ಕೆಲಸ ಮಾಡ್ದ, ಇದನ್ ಮಾಡ್ದ, ಅದನ್ ಮಾಡ್ದ ಇತ್ಯಾದಿ. ನೋಡ್ತಾ ನೋಡ್ತಾ ಪ್ರಪಂಚ ಈ ಸ್ವಾರ್ಥ ಅನ್ನೋದನ್ನ ಪಾಪ ಅಂತ ಹಾಕ್ಬಿಟ್ಟಿದೆ. ಆದ್ರೆ ಸ್ವಾರ್ಥ ನಿಜವಾಗ್ಲೂ ಕೆಟ್ಟದ್ದ? ಇಲ್ಲ. ಸ್ವಾರ್ಥ ಅನ್ನೋ ಶಬ್ದ ಆಗಿರೋದೇ ಸ್ವ ಇಂದ, ಅಂದ್ರೆ ಸ್ವಯಂ ಇಂದ. ಅಂದ್ರೆ ಯಾವ ಕೆಲಸದಲ್ಲಿ ಕೇವಲ ಸ್ವಯಂ ಅನ್ನೋ ಅರ್ಥ ಇರುತ್ತೋ, ಕೇವಲ ಸ್ವಯಂ ಲಾಭದ ಛಾಪು ಇರುತ್ತೋ ಅದು ಸ್ವಾರ್ಥ. ಈಗ ಪ್ರಶ್ನೆ ಏನಂದ್ರೆ ನಿಮ್ಮ ಸ್ವ ಏನು ಅನ್ನೋದು. ಒಂದ್ ವೇಳೆ ನಿಮ್ಮ ಸ್ವದಲ್ಲಿ ಕೇವಲ ನೀವಿದ್ರೆ ನೀವು ಖಂಡಿತ ಸ್ವಾರ್ಥಿ. ಆದ್ರೆ ನಿಮ್ಮ ಸ್ವದಲ್ಲಿ ಪರಿವಾರ ಇದ್ರೆ ನೀವು ಪರಿವಾರ್ಥಿ. ಅಥವಾ ನಿಮ್ಮ ಸ್ವದಲ್ಲಿ ಬೇರೆಯವರು ಸೇರಿದ್ರೆ ನೀವು ಪರೋಪಕಾರ್ತಿ. ಕೊನೆಗೆ ನಿಮ್ಮ ಸ್ವದಲ್ಲಿ ಪ್ರಪಂಚನೇ ಇದ್ರೆ ನೀವು ಪರಮಾರ್ಥಿ. ನೀವು ನಿಮ್ಮ ಸ್ವದಿಂದ ದೂರ ಓಡಬೇಡಿ, ಅದನ್ನ ವಿಸ್ತಾರ ಮಾಡ್ಕೊಳ್ಳಿ. ನಿಮ್ಮ ಅಸ್ತಿತ್ವನ ವಿಶಾಲ ಮಾಡಿಕೊಂಡ್ರೆ ಈ ಸ್ವಾರ್ಥ ತಾನಾಗೆ ಪರಮಾರ್ಥ ಆಗೋಗುತ್ತೆ. ರಾಧೆ ರಾಧೆ. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡದು, ಎಲ್ಲಕ್ಕಿಂತ ಮಹಾನ್ ಜೀವಿ ಯಾವುದು? ಈಗ ನಿಮ್ಮಲ್ಲಿ ಕೆಲವರು ಹೇಳ್ಬೋದು ಮನುಷ್ಯ ಅಂತ, ಕೆಲವರು ಹೇಳ್ತಾರೆ ಸಿಂಹ, ಕೆಲವರು ಆನೆ ಅಂತಾರೆ. ಆದ್ರೆ ಅದಲ್ಲ. ಪ್ರಪಂಚದ ಅತಿ ಮಹಾನ್ ಜೀವಿ ಮರ. ಅದೇ ಮರ ನಮಗ್ ತಿನ್ನೋದಕ್ಕೆ ಹಣ್ಣು ಕೊಡೋದು, ಜೀವಿಸೋದಕ್ಕೆ ಪ್ರಾಣವಾಯು ಕೊಡೋದು, ಬಿರು ಬಿಸಿಲಲ್ಲಿ ತಂಪು ಕೊಡೋದು, ಮತ್ತು ತಾನು ಭಾಗದ ಮೇಲೂ ಕೂಡ ನಾವು ಉರ್ಸೋದಕ್ಕೆ ಕಟ್ಟಿಗೆ ಕೊಡೋದು. ಈಗ ನೀವು ಯೋಚಿಸ್ತಿರ್ಬೋದು, ನಾನು ಇದ್ದಕ್ಕಿದ್ದ ಹಾಗೆ ಮರಗಳ ಮಹಿಮೆ ಯಾಕೆ ಮಂಡಿಸ್ತಿದ್ದೀನಿ ಅಂತ. ನನ್ನ ಸಂಕೇತ ಈ ವೃಕ್ಷಕ್ಕಿಂತ ಎಷ್ಟೋ ಪಟ್ಟು ಆಳವಾಗಿರೋದು. ಆ ಬೀಜದ ಥರ ಅದು ನಮಗೆ ಹಣ್ಣು ಕೊಡಲ್ಲ, ನೆರಳು ಕೊಡಲ್ಲ, ಕಟ್ಟಿಗೆನೂ ಕೊಡಲ್ಲ. ಕೇವಲ ಭೂಮಿಯೊಳಗೆ ತೇವದ ಜೊತೆ ಹೋರಾಡುತ್ತದು. ಕೆಲವೇ ಅಂಗುಲ ಕೆಳಗಿಳಿಯುತ್ತೆ ಒಂದು ವೃಕ್ಷಕ್ಕೆ ರೂಪ ಕೊಡೋದಕ್ಕೆ. ದೀಪ ಇನ್ನೇನು, ಒಂದು ಸಾಧಾರಣ ಮಣ್ಣಿನ ಪಾತ್ರೆ. ಆದ್ರೆ ಯಾವಾಗದು ಬತ್ತಿ ಒಳಗಿಟ್ಕೊಂಡು ಬೆಳಗುತ್ತೋ ಆಗ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುತ್ತೆ, ಪ್ರಕಾಶಮಾನವಾಗಿ. ಈಗ ಅರ್ಥ ಆಯ್ತಾ? ಹಾಗೆ ಪ್ರಕಾಶಮಾನವಾಗಬೇಕು ಅಂದ್ರೆ ಏನಾದ್ರೂ ಮಾಡಬೇಕು. ನೀವು ದೊಡ್ಡೋರೋ ಸಣ್ಣೋರೋ ಅನ್ನೋದ್ರಿಂದ ಏನೂ ವ್ಯತ್ಯಾಸ ಆಗಲ್ಲ. ಏನಾದ್ರೂ ಮಾಡಿದ್ರೆ ಏನಾದ್ರೂ ಆಗ್ತೀವಿ. ನೀವು ನಡೆಯೋಕ್ ಶುರು ಮಾಡಿ, ಒಂದಲ್ಲ ಒಂದ್ ಕಡೆ ತಲುಪ್ತೀರಿ. ತೆಪ್ಪು ಕೂತಿರೋದ್ರಿಂದ ಯಾವತ್ತೂ ಏನೂ ಆಗೋದಿಲ್ಲ. ನೆನಪಿಟ್ಕೊಳ್ಳಿ, ಏನಾದ್ರೂ ಆರಂಭ ಮಾಡೋದಕ್ಕೆ ಮಹಾನ್ ಆಗಿರೋ ಅಗತ್ಯ ಇಲ್ಲ. ಆದ್ರೆ ಮಹಾನ್ ಆಗೋದಕ್ಕೆ ಏನಾದ್ರೂ ಆರಂಭ ಮಾಡೋದು ಅತೀ ಅಗತ್ಯ. ರಾಧೆ ರಾಧೆ. ನಮ್ಗೆಲ್ರಿಗೂ ಒಂದಲ್ಲ ಒಂದ್ಸಲ ಕೋಪ ಬಂದೇ ಬರುತ್ತೆ. ಅದ್ ಬರಲೇಬೇಕು. ಮನುಷ್ಯರು ನಾವು. ಈ ಭಾವಗಳೆಲ್ಲ ನಮಗೆ ಸಹಜ. ಆದ್ರೆ ಈ ಕೋಪ ಯಾಕೆ ಬರುತ್ತೆ ಅದು ಯೋಚನೆ ಮಾಡಿದ್ದೀರಾ ನೀವು? ಈ ಕೋಪ ನಮಗೆ ಯಾಕೆ ಬರುತ್ತೆ ಅಂದ್ರೆ ನಮ್ಮ ಮನಸ್ಸಿನ ಪ್ರಕಾರ ಏನೂ ಆಗದೇ ಇದ್ದಾಗ, ಈಗ ಯಾರೋ ನಮ್ಮ ಮಾತನ್ನು ಕೇಳದೇ ಇದ್ದಾಗ, ಅಥವಾ ನಮಗೆ ಗೆಲ್ಲೋಕ್ಕಾಗ್ಲಿಲ್ಲ ಅಂದಾಗ. ಆದ್ರೆ ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಕಾರಣ ಒಂದೇ ಒಂದು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಂಶದಲ್ಲಿ ನಾವು ದುರ್ಬಲ ಅನ್ನೋದು. ಕೋಪ ಹುಟ್ಟೋದು ನಮ್ಮ ದೌರ್ಬಲ್ಯದಿಂದಾನೆ. ಅಷ್ಟು ಮಾತ್ರ ಅಲ್ಲ, ಅದು ನಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗೋಗುತ್ತೆ. ನಾವು ಕೋಪನ ವಶದಲ್ಲಿ ಇಟ್ಕೊಳ್ದೆ ಹೋದ್ರೆ ಆಗ ಭ್ರಮೆ ಹುಟ್ಕೊಳ್ಳುತ್ತೆ. ಆ ಭ್ರಮೆನ ವಶದಲ್ಲಿ ಇಟ್ಕೊಳ್ದೆ ಹೋದ್ರೆ ಆಗ ವಿವೇಕ ವ್ಯಾಘ್ರವಾಗ್ತಾ ಹೋಗುತ್ತೆ. ಮತ್ತೆ ಈ ವ್ಯಾಘ್ರತೆನ ವಶದಲ್ಲಿ ಇಟ್ಕೊಳ್ದೆ ಹೋದ್ರೆ ಆಗ ನಮ್ಮ ತರ್ಕನೇ ನಷ್ಟ ಆಗಿ ಹೋಗುತ್ತೆ. ಯೋಚಿಸಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಶೂನ್ಯ ಆಗಿ ಹೋಗುತ್ತೆ.
ಅದಾದ್ಮೇಲೆ ನಮ್ಮ ವ್ಯಕ್ತಿತ್ವದ ಪತನ ಆಗೋಗುತ್ತೆ. ಅದಕ್ಕೆ ನಿಮ್ಮ ಕೋಪನ ವಶದಲ್ಲಿಟ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಶಾಂತವಾಗೋಕ್ ಹೇಳಿ. ರಾಧೆ ರಾಧೆ. ಆಗಾಗ ಮನೆ ಹಿರಿಯರು ನಿಮ್ಗೆ ಹೇಳ್ತಿರಬಹುದು, ಈ ಪ್ರಪಂಚ ದುಃಖದ ಮೂಲ ಹಾಗೂ ದೇವರ ಭಕ್ತಿ ಆ ಮೂಲದಿಂದ ದೂರ ಹೋಗೋ ಮಾರ್ಗ ಅಂತ. ಆದ್ರೆ ಯೋಚನೆ ಮಾಡಿ, ಒಂದು ವೇಳೆ ಈ ಪ್ರಪಂಚ ದುಃಖದ ಸಾಗರ ಆಗಿದ್ರೆ ಆಗ ವಿಧಿ ನಿಮಗಿಲ್ಲಿ ಹುಟ್ಟೋದಕ್ ಬಿಡ್ತಿತ್ತ? ಹಾಗಾದ್ರೆ ದೇವರಲ್ಲಿ ಅವತಾರ ತಾಳ್ತಿದ್ನ? ಯಾವಾಗ ಸಮಸ್ಯೆಗಳ ಮೇಲೆ ನಮಗ್ ಹತೋಟಿ ತಪ್ಪುತ್ತೋ ನಾವ ದೋಷಗಳನ್ನೆಲ್ಲ ಪ್ರಪಂಚದ ಮೇಲೆ ಹಾಕ್ಬಿಡ್ತೀವಿ. ನಾವು ಅಂದ್ಕೊಳ್ತೀವಿ, ನಾವಂತೂ ಇಲ್ಲಿಗೆ ಬರ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಒಬ್ಬ ರೈತ ಬಂಜರು ಭೂಮಿಗೆ ಹೋಗ್ತಾನೆ. ಅಲ್ಲಿ ತನ್ನ ಪರಿಶ್ರಮದಿಂದ ಅದನ್ನ ಹಸಿರು ಗದ್ದೆಯನ್ನಾಗಿ ಬದಲಾಯಿಸ್ತಾನೆ. ಒಬ್ಬ ದರ್ಜಿ, ಅವನ ಹತ್ರ ಒಂದು ಸಾಮಾನ್ಯ ಬಟ್ಟೆ ಬರುತ್ತೆ. ತನ್ನ ಪರಿಶ್ರಮದಿಂದ ಅದನ್ನ ಅವನು ಒಂದು ಸುಂದರ ಪೋಷಾಕು ಮಾಡಿಕೊಡ್ತಾನೆ. ನೀವು ಪರಿಶ್ರಮ ಹಾಕಿ, ಆಗ ನೀವು ಯಾವ ಪ್ರಪಂಚಕ್ಕೆ ಬಂದಿದ್ದೀರಾ ಅನ್ನೋದು ಅಷ್ಟೇನು ಮುಖ್ಯ ಅನ್ಸಲ್ಲ. ನೀವಿಲ್ಲಿಗೆ ಹೇಗೆ ಬಂದ್ರಿ ಅನ್ನೋದು ಅಷ್ಟೇನು ಮುಖ್ಯ ಅಲ್ವೇ ಅಲ್ಲ. ಯಾವುದಾದ್ರೂ ಮುಖ್ಯ ಆಗತ್ತೆ ಅಂದ್ರೆ ಅದು ನೀವಿಲ್ಲಿಂದ ಹೋಗೋವಾಗ ಈ ಪ್ರಪಂಚನ ಹೇಗೆ ಬಿಟ್ಟು ಹೋಗಿದ್ದೀರಾ ಅನ್ನೋದು. ಇನ್ಮೇಲೆ ಹೀಗೆ ಯೋಚನೆ ಮಾಡಿ, ಯಾವುದು ಯಾರಿಗೋ ನರ ಆಗಿದೆಯೋ ಅದನ್ನ ಯಾರಿಗಾದ್ರೂ ಸ್ವರ್ಗ ಮಾಡಿಕೊಟ್ಟು ಹೋದ್ರೆ ನಿಮ್ಮ ಜೀವನ ಮತ್ತು ನಿಮ್ಮ ಪ್ರಪಂಚ ಎರಡೂ ಸಾರ್ಥಕ ಆಗೋಗತ್ವೆ. ರಾಧೆ ರಾಧೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಯಾವಾಗ ಭೂಮಿ ಮೇಲೆ ಪಾಪ ಹೆಚ್ಚಾಗುತ್ತೋ, ಧರ್ಮಕ್ಕೆ ಹಾನಿ ಆಗುತ್ತೋ, ಆಗೆಲ್ಲ ನಾನ್ ಬರ್ತೀನಿ. ಇದು ನಿಮ್ಮೆಲ್ರಿಗೂ ಗೊತ್ತು. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ನಾನು ಯಾಕೆ ಈ ಭೂಮಿ ಮೇಲೆ ಒಂದು ಜೀವಿಯಾಗಿ ಅವತಾರ ಎತ್ತಿದ್ದೀನಿ ಅಂತ? ಯಾಕೆ ನಾನು ಮನುಷ್ಯನ ರೂಪದಲ್ಲಿ ನಿಮ್ಮ ಮಧ್ಯೆ ಇದ್ದೀನಿ? ಇವತ್ತು ಹೇಳ್ತೀನಿ. ಪ್ರಪಂಚದಲ್ಲಿ ಪಾಪ ಮತ್ತು ಪುಣ್ಯ ಸಮತೋಲನದಲ್ಲಿರುತ್ತೆ. ಆದರೆ ಯಾವಾಗ ಪಾಪ ಹದ್ದು ಮೀರಿ ಮುಂದೆ ಹೋಗುತ್ತೋ ನಾನು ಬರಲೇಬೇಕಾಗತ್ತೆ. ಕಾರಣ ಏನು ಅಂದ್ರೆ ನೀವು ನನ್ನನ್ನು ಮರ್ತು ಬಿಡ್ತೀರಿ. ಆಶ್ಚರ್ಯ ಪಡಬೇಡಿ, ನಾನು ನಿಮ್ಮಲ್ಲೇ ಇರ್ತೀನಿ. ಆದ್ರೆ ನೀವು ನಿಮ್ಮೊಳಗೆ ಇರೋ ಪರಮಾತ್ಮನನ್ನ ಮರಿತಾ ಹೋಗ್ತೀರಾ. ಅದಕ್ಕೆ ನಾನ್ ಬರ್ಬೇಕಾಗತ್ತೆ ನಿಮಗೆ ಹೇಳೋದಕ್ಕೆ, ಎಲ್ಲ ಶಕ್ತಿ ನಿಮ್ಮ ಒಳಗಡೆನೇ ಇದೆ ಅಂತ. ಆದ್ರೆ ನೀವೇನ್ ಮಾಡ್ತೀರಾ? ನನಗ್ ಗೌರವ ಕೊಡ್ತೀರಾ, ನನಗ್ ಪೂಜೆ ಮಾಡ್ತೀರಾ, ನನ್ನ ಹತ್ರ ಶಕ್ತಿ ಕೇಳ್ತೀರಾ. ಹೋಗ್ತಾ ಹೋಗ್ತಾ ನಿಮ್ಮ ಇಷ್ಟಗಳನ್ನ ನನ್ನ ಮುಂದೆ ಇಡ್ತೀರಾ. ನನಗ್ ನಿಮ್ಮ ಶ್ರದ್ಧೆ ಬಗ್ಗೆ ಏನೂ ಆಕ್ಷೇಪ ಇಲ್ಲ. ನನಗೆ ಆಕ್ಷೇಪ ಇರೋದು ನಿಮ್ಮ ಆ ಭಾವದ ಬಗ್ಗೆ. ಅದೇ ನಿಮ್ಮನ್ನ ದುರ್ಬಲ ಮಾಡ್ತಿರೋದು. ಪರಮಾತ್ಮನಲ್ಲಿ ಭಕ್ತಿ ಇರಲಿ, ಆದ್ರೆ ನಿಮ್ಮ ಆತ್ಮದ ಮೇಲೂ ವಿಶ್ವಾಸ ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ಮಾಡಕ್ಕಾಗದೇ ಇರುವಂಥದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಪ್ರತಿ ನರನಲ್ಲೂ ನಾರಾಯಣ ಇರ್ತಾನೆ, ಹಾಗೆ ಪ್ರತಿ ನಾರಿಯಲ್ಲೂ ಲಕ್ಷ್ಮಿ. ಹಾಗಾದ್ರೆ ಕಂಡು ಹಿಡ್ಕೊಳ್ಳಿ ನಿಮ್ಮೊಳಗಿನ ನಾರಾಯಣನನ್ನ, ಬದಲಾಯಿಸಿ ಈ ಕಾಲದ ಚಕ್ರನ. ಆಗ ನನಗೆ ಸಂತೋಷ ಆಗುತ್ತೆ, ನನ್ನ ಅವತಾರ ಎತ್ತಿರುವ ನಿಜವಾದ ಪ್ರಯೋಜನ ನಿಮಗೆ ಅರ್ಥ ಆಗಿದೆ ಅಂತ. ಅದಕ್ಕೆ ಶಂಕೆ ಬಿಟ್ಟು ಶಂಕರ ಆಗಿ, ಇಲ್ಲಾಂದ್ರೆ ಬೆಣಚಕಲ್ಲಿನ ಹಾಗೆ ಇರಬೇಕಾಗತ್ತೆ. ರಾಧೆ ರಾಧೆ. ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ನೀವು, ಈ ಪ್ರಪಂಚದಲ್ಲಿ ನಮಗೆ ಅತಿ ಹೆಚ್ಚು ಯಾರ ಜೊತೆ ನಂಟಿರೋದು? ಕೆಲವರು ಹೇಳ್ತಾರೆ ಅಪ್ಪ ಅಮ್ಮ ಅಂತ, ಕೆಲವರು ಹೇಳ್ತಾರೆ ಗೆಳೆಯರು ಅಂತ, ಕೆಲವರು ಹೇಳ್ತಾರೆ ಪತ್ನಿ ಅಂತ, ಇನ್ ಕೆಲವರು ಮಕ್ಕಳು ಅಂತಾರೆ. ಇಲ್ಲ, ಈ ಪ್ರಪಂಚದಲ್ಲಿ ನಾವು ತುಂಬಾ ನಂಟಿಟ್ಕೊಂಡಿರೋದು ಯಾರ ಜೊತೆ ಅಂದ್ರೆ ಅದು ಸಮಯ. ಸಮಯನೇ ನಮ್ಮ ಭೂತ, ಸಮಯನೇ ನಮ್ಮ ವರ್ತಮಾನ, ಮತ್ತೆ ಸಮಯನೇ ನಮ್ಮ ಭವಿಷ್ಯ. ಆದ್ರೆ ನಾವೇನ್ ಮಾಡ್ತೀವಿ? ಅತಿ ಹೆಚ್ಚು ನಂಟಿರೋ ಸಮಯನ, ಎಲ್ಲಕ್ಕಿಂತ ದೊಡ್ಡ ಸಂಪತ್ತನ್ನ ನಾವು ಸುಮ್ಮನೆ ಕಳಿತೀವಿ. ಕೆಲವರು ಭವಿಷ್ಯದ ಬಗ್ಗೆ ಕನಸು ಕಟ್ಕೋತಾರೆ, ಕೆಲವರು ಹಿಂದಿನ ದಿನಗಳ ಬಗ್ಗೆ ಕೊರಗ್ತಾರೆ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ಕಳೆದು ಹೋದ ನೆನ್ನೆ ನೀವು ಯೋಚನೆ ಮಾಡೋದ್ರಿಂದ ಅದು ಬದಲಾಗೋದಿಲ್ಲ.
ಮತ್ತೆ ಭವಿಷ್ಯದ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನೀವು ನಿಮ್ಮ ವರ್ತಮಾನನ ನಷ್ಟ ಮಾಡಿಕೊಂಡ್ರೆ ಆಗ ನಿಮ್ಮ ಭವಿಷ್ಯನೂ ಕಳೆದು ಹೋದ ಭೂತದ ಥರಾನೇ ಆಗತ್ತೆ. ಅದಕ್ಕೆ ಇವತ್ತಿನ ಬಗ್ಗೆ ಯೋಚನೆ ಮಾಡಿ, ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ಭೂತಕಾಲ ಮತ್ತು ನಿಮ್ಮ ಭವಿಷ್ಯ ತನ್ನಿಂತಾನೇ ಚೆನ್ನಾಗಾಗತ್ತೆ. ರಾಧೆ ರಾಧೆ. ಜೀವನದಲ್ಲಿ ನಾವು ತುಂಬಾ ಜನರನ್ನು ಭೇಟಿ ಆಗ್ತೀವಿ. ನೀವು ಇಂಥ ತುಂಬಾ ಜನರನ್ನು ಭೇಟಿ ಮಾಡಿರಬಹುದು, ಯಾರು ತಾವು ತಮ್ಮನ್ನೇ ಸೋತೋರು ಅನ್ಕೊಂಡವ್ರನ್ನ, ನಿರಾಶರಾಗಿರೋರು. ಅವ್ರು ಈಗಾಗಲೇ ಅಂದ್ಕೊಂಡ್ಬಿಟ್ಟಿರ್ತಾರೆ ಈ ಜೀವನದಲ್ಲಿ ಅವರಿಂದ ಏನೂ ಕೆಲಸ ಆಗೋದೇ ಇಲ್ಲ ಅಂತ, ಅವ್ರಿಗೇನು ಮಾಡೋಕೆ ಆಗಲ್ಲ ಅಂತ, ಯಾವ ಕೆಲಸಕ್ಕೂ ಅವ್ರ ಲಾಯಕ್ಕೆ ಇಲ್ಲ ಅಂತ. ಆದ್ರೆ ಹಾಗೇನೂ ಇರಲ್ಲ. ಈ ಪ್ರಪಂಚದಲ್ಲಿ ಲಾಯಕ್ಕಲ್ಲ ಅನ್ನುವಂಥದ್ದು ಏನೂ ಇರೋದಿಲ್ಲ. ಒಂದೇ ಒಂದು ಅಕ್ಷರನೂ ಇಲ್ಲ, ಯಾವುದೋ ಮಂತ್ರದ ಭಾಗ ಆಗದೆ ಇರುವಂಥದ್ದು. ಒಂದೇ ಒಂದು ಗಿಡಮೂಲಿಕೆನೂ ಇಲ್ಲ, ಔಷಧಿ ಅಲ್ಲದೆ ಇರುವಂಥದ್ದು. ಯಾವುದೇ ಒಂದು ವಿಷಾನೂ ಇಲ್ಲ, ಅಗತ್ಯ ಬಂದಾಗ ಅಮೃತ ಆಗದೆ ಇರುವಂಥದ್ದು. ಇದೇ ರೀತಿ ನೋಡಿದ್ರೆ ಯಾವ ವ್ಯಕ್ತಿಯೂ ಅಯೋಗ್ಯ ಆಗಿರೋದಿಲ್ಲ. ಅವನನ್ನ ಅಯೋಗ್ಯನನ್ನಾಗಿ ಮಾಡೋದೇ ಅವನ ಯೋಚನೆ. ಅದಕ್ಕೆ ನಿಮ್ಮನ್ನು ನೀವು ತಿಳ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗತ್ತೆ ನೀವೇನು ಅಂತ. ನಿಮ್ಮ ಅಂತರಾತ್ಮನ ಎಬ್ಬಿಸಿ. ಆಗ ಯಾವ ಪ್ರಪಂಚದ ಮೂಲದಲ್ಲಿ ಅನುಭವ ಇದೆ ಅನ್ನೋದನ್ನ ನೀವೇ ನೋಡ್ತೀರ. ಆ ಪ್ರಪಂಚದಲ್ಲಿ ನಿರಾಶೆ, ಹತಾಶೆ ಮತ್ತು ಸೋಲಿನಂತಹ ಭಾವಗಳಿಗೆ ಅಸ್ತಿತ್ವನೇ ಇಲ್ಲ ಅಂತ. ರಾಧೇ ರಾಧೆ. ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ, ನಾವು ಮನುಷ್ಯರು ಮೌನವಾಗಿರೋದನ್ನ ಕಲ್ತ್ಬಿಟ್ರೆ ನಮ್ಮ ಬಹಳಷ್ಟು ಸಮಸ್ಯೆಗಳು ತಾವಾಗೇ ಸರಿ ಹೋಗ್ಬಿಡತ್ವೆ. ಅದು ನಿಜ ಕೂಡ. ಮೌನಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ, ಬಹಳ ಬಲ ಇದೆ. ಆದ್ರೆ ಸಮಯ ಬಂದಾಗ ನಮ್ಮ ಕೆಲ್ಸಕ್ಕೆ ಬಾರದೇ ಇದ್ರೆ ಆ ಬಲದ ಪ್ರಯೋಜನ ಏನು? ಸದಾ ಮೌನವಾಗಿರೋದು ಸರಿನಾ? ಇಲ್ಲ. ಇತಿಹಾಸ ಅದಕ್ಕೆ ಸಾಕ್ಷಿ. ಪ್ರಪಂಚದಲ್ಲಿ ತುಂಬಾ ಶೋಷಣೆಗಳು ಯಾಕಾದ್ವು ಅಂದ್ರೆ ಅಗತ್ಯ ಬಿದ್ದಾಗ ಮನುಷ್ಯ ಅದನ್ನ ವಿರೋಧ ಮಾಡಲಿಲ್ಲ, ಮೌನವಾಗಿದ್ಬಿಟ್ಟ. ಹಾಗೆ ಮೌನವಾಗಿರೋದೇ ಶಸ್ತ್ರ ಆಗಿದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ಉಪಯೋಗಿಸೋದು ಅಗತ್ಯ. ವಿನಾಕಾರಣ ಮೌನವಾಗಿದ್ಬಿಟ್ರೆ ಕೆಟ್ಟ ಗುಣಗಳು ಅದನ್ನ ಸಮ್ಮತಿ ಅನ್ಕೊಂಡ್ಬಿಡತ್ವೆ. ಹಾಗೆ ನಿಧಾನವಾಗಿ ಅದೇ ನಿಮ್ಮ ಸ್ವಭಾವ ಆಗೋಗತ್ತೆ, ನಿಮ್ಮ ಅಭ್ಯಾಸ ಆಗೋಗತ್ತೆ. ಆಮೇಲೆ ನಿಮ್ಮ ವ್ಯಕ್ತಿತ್ವ ಒಂದು ಸಾಧಾರಣ ಕಲ್ಲಿನ ಹಾಗಾಗೋಗುತ್ತೆ. ನಿಮ್ಮ ಧ್ವನಿನ ಅಗತ್ಯ ಬಂದಾಗ ಸದುಪಯೋಗ ಮಾಡ್ಕೊಳ್ಳಿ. ಧ್ವನಿನ ಯಾವಾಗ ವಶದಲ್ಲಿಟ್ಕೋಬೇಕು ಮತ್ತು ಯಾವಾಗ ಮೌನವಾಗಿರಬಾರ್ದು ಅನ್ನೋದಕ್ಕಿಂತ ಮಹತ್ವಪೂರ್ಣ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳೋದು, ಅದನ್ನ ಯಾವಾಗ ಮುರಿಬೇಕು ಅಂತ. ರಾಧೇ ರಾಧೆ. ಮನುಷ್ಯ ಯಾವಾಗ ಹುಟ್ಟುತ್ತಾನೋ ಮತ್ತು ಮನುಷ್ಯ ಯಾವಾಗ ಈ ಪ್ರಪಂಚ ಬಿಟ್ಟು ಹೋಗ್ತಾನೋ ಇದರ ಮಧ್ಯದ ಕಾಲನೇ ಜೀವನ ಅಂದ್ಕೊಳ್ಳೋದು. ಇನ್ನೀ ಜೀವನದಲ್ಲಿ ಸಂಘರ್ಷ ಮಾಡಲೇಬೇಕಾಗತ್ತೆ. ಯಾವಾಗ್ಲೋ ಓದೋದಕ್ಕೆ, ಇನ್ಯಾವಾಗ್ಲೋ ಕೆಲಸಕ್ಕೆ, ಮತ್ತಿನ್ಯಾವಾಗ್ಲೋ ನಿಜವಾಗ್ಲೂ ಯುದ್ಧ ಮಾಡಬೇಕಾಗಿ ಬರುತ್ತೆ. ಆದ್ರೆ ಈ ಸಂಘರ್ಷನ ಎದುರಿಸೋಕೆ ಅಂತಾನೆ ಪ್ರಕೃತಿ ನಮಗೆಲ್ಲ ಇನ್ನೊಂದು ಗುಣ ಕೂಡ ಕೊಟ್ಟಿದೆ, ಪ್ರಯತ್ನ. ಯಾವಾಗ್ಲಾದ್ರೂ ಯಾರಾದ್ರೂ ಚಿಕ್ಕ ಮಗು ನೋಡಿದ್ದೀರಾ? ಏನು ಹೇಳೋಕ್ ಬರಲ್ಲ, ಏನು ಅರ್ಥ ಆಗೋದಿಲ್ಲ. ಆದ್ರೆ ತನ್ನ ಕುತೂಹಲದಿಂದಾನೆ ಇಡೀ ಪ್ರಪಂಚನ ಅಳಿಯೋ ಪ್ರಯತ್ನ ಮಾಡುತ್ತೆ. ಏಳುತ್ತೆ, ಬೀಳುತ್ತೆ, ಹಾಗೆ ನಿಲ್ಲುತ್ತೆ ಕೂಡ. ಆಮೇಲೆ ಕೊನೆಗೂ ತಾನಾಗೆ ನಡೆಯೋದನ್ನು ಕಲ್ತೇ ಬಿಡುತ್ತೆ. ಯಾಕೆಂದ್ರೆ ಅದು ತನ್ನ ಮನಸ್ಸಿಂದ ಸೋಲು ಒಪ್ಕೊಳ್ಳೋದಿಲ್ಲ. ಜೀವನದಲ್ಲಿ ರಣರಂಗಗಳು ಬೇಕಾದಷ್ಟು ಬರುತ್ತವೆ. ಒಂದೊಂದ್ಸಲ ಅದರಲ್ಲಿ ಸೋಲ್ಬೇಕಾಗೂ ಬರುತ್ತೆ. ಆದ್ರೆ ಸೋಲೋರು ಯಾರು ಅಂತಂದ್ರೆ ಯಾರು ಮನಸ್ಸಿಂದ ಸೋಲ್ತಾರೋ ಅವರು. ಅದಕ್ಕೆ ಹೇಳೋದು, ಯುದ್ಧನ ರಣಭೂಮಿಗೂ ಮುಂಚೆ ಮನೋಭೂಮಿಲಿ ಮಾಡಬೇಕಾಗತ್ತೆ. ಮೈದಾನದಲ್ಲಿ ಸೋಲೋರ್ಗೆ ಬೇಕಾದಷ್ಟು ಅವಕಾಶ ಸಿಗುತ್ತೆ, ಆದ್ರೆ ಮನಸ್ಸಲ್ಲೇ ಸೋಲೋರ್ಗಲ್ಲ. ರಾಧೇ ರಾಧೆ. ಯಾವಾಗ ಮನುಷ್ಯ ಹುಟ್ಟಿದ್ನೋ ಆಗ್ಲೇ ಅವನ ಗುರುತು ಪರಿಚಯನೂ ಹುಟ್ಟಿದೆ. ಮತ್ತಿವತ್ತಿನ ಯುಗದಲ್ಲಿ ವ್ಯಕ್ತಿಯ ಬೆಲೆನ ಮಾತಿನಲ್ಲಿ ಅಳಿಯೋದೆ ಅವನಿಗೆ ಯಾರ ಜೊತೆ ಪರಿಚಯ ಇದೆ ಅನ್ನೋದು. ಅವನ ಪರಿಚಯ ಯಾವ ಮಟ್ಟದಲ್ಲಿ ಇದೆ ಅಂತ ನೋಡಿ. ಯಾಕೆಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲೂ ಬೇಕಾದಷ್ಟು ಜನ ಇರಬಹುದು, ತಮ್ಮ ಪರಿಚಯದ ಬಲದಿಂದ ತಮ್ಮ ಕೆಲಸ ಪಡ್ಕೊಳ್ಳೋರು.
ಇಂಥವರು ತುಂಬಾ ಜನ ಇರ್ತಾರೆ, ಪರಿಚಯದಿಂದ ಕೆಲಸ ಪಡ್ಕೊಳ್ಳೋರು, ದುಡ್ಡು ಮಾಡ್ಕೊಳ್ಳೋರು. ಆದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ, ಇದು ಸರಿನಾ? ಪರಿಚಯದಿಂದ ಬಂದ ಕೆಲಸ ನಿಮ್ ಜೊತೆ ಎಲ್ಲಿ ತನಕ ಇರುತ್ತೆ ಅಂದ್ರೆ ಅವ್ರ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರೋ ತನಕ. ಸಂಬಂಧದಲ್ಲಿ ಕಹಿ ಬಂತು ಅಂದ್ರೆ ಆಗ ಕೆಲಸ ಕೈಯಿಂದ ಜಾರ್ ಹೋಗುತ್ತೆ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ಇದಕ್ಕೆ ಉತ್ತರ ಏನು ಅಂದ್ರೆ ಕೆಲಸ. ನಿಮ್ ಕೆಲ್ಸನ ಪೂರ್ತಿ ಮನ್ಸಿಟ್ಟು ಮಾಡಿ, ನಿಮ್ ಕೆಲ್ಸನ ನಿಶ್ಚಯದಿಂದ ಮಾಡಿ. ಯಾಕೆಂದ್ರೆ ಪರಿಚಯದಿಂದ ಸಿಕ್ಕ ಕೆಲಸ ತುಂಬಾ ಕಾಲ ಉಳಿಯೋದಿಲ್ಲ. ಆದ್ರೆ ಕೆಲಸದಿಂದ ಸಿಕ್ಕ ಪರಿಚಯ ಯುಗ ಯುಗಗಳ ತನಕ ಉಳಿದಿರುತ್ತೆ. ರಾಧೆ ರಾಧೆ. ನಾವು ಮನುಷ್ಯರು ಒಟ್ಟಿಗೆ ಇರ್ತೀವಿ. ಸಂತೋಷ ದುಃಖ ಎಲ್ಲ ಜೊತೆಗೆ ಹಂಚ್ಕೋತೀವಿ. ಸಮಯ ಬಂದಾಗ ಸಹಾಯ ಮಾಡ್ತೀವಿ, ಸಹಾಯ ತಗೊಳ್ತೀವಿ ಕೂಡ. ಆದ್ರೆ ಯಾವಾಗ್ಲೂ ಸಹಾಯ ತಗೊಳ್ಳೋದು ಸರಿನಾ? ಈಗ ನಿಮ್ಮಲ್ಲಿ ಕೆಲವರು ಹೇಳ್ಬೋದು, ಯಾಕೆ ಸರಿಯಲ್ಲ? ಅದ್ರಲ್ಲಿ ತಪ್ಪೇನಿದೆ? ಮನುಷ್ಯರೇ ಮನುಷ್ಯರಿಗೆ ಆಗ್ಬೇಕಲ್ವಾ? ನೀವು ಹೇಳೋದು ಸರಿನೇ ಇದೆ. ಆದ್ರೆ ಯಾವಾಗ್ಲೂ ಸಹಾಯ ತಗೊಳ್ಳೋದು ಖಂಡಿತ ಸರಿಯಲ್ಲ. ಕಾರಣ, ಈಗ ಮಾತ್ಗೂ ಸಹಾಯ ತಗೊಳ್ಳೋ ಅಭ್ಯಾಸ ಆಯ್ತು ಅಂದ್ರೆ ಆಗ ನೀವು ದುರ್ಬಲ ಆಗ್ತಾ ಹೋಗ್ತೀರ. ನಿಮ್ದೇ ಒಂದು ದಾರಿ ಮಾಡ್ಕೊಳ್ಳೋದನ್ನ ಬಿಟ್ಟು ನೀವು ಮಾತ್ಗೂ ಇನ್ನೊಬ್ಬರ ಹತ್ರ ಸಹಾಯ ತಗೋತೀರ. ಇನ್ನೊಂದು ವಿಷಯ, ಸಹಾಯದ ಜೊತೆನೆ ಸೇರ್ಕೊಂಡು ಬರೋದು ಉಪಕೃತ ಭಾವನೆ. ಅಂದ್ರೆ ಯಾರಿಂದ ಸಹಾಯ ತಗೊಂಡಿರ್ತೀರೋ ಅವರೆದುರಿಗೆ ತಗ್ಗಿ ಬಗ್ಗಿ ಇರಬೇಕಾಗತ್ತೆ. ಅದಕ್ಕೆ ಸಂಕಷ್ಟದಲ್ಲೂ ಯೋಚನೆ ಮಾಡಿ ಸಹಾಯ ತಗೊಳ್ಳಿ. ಯಾಕೆಂದ್ರೆ ಸಂಕಟ ಏನೋ ಒಂದಷ್ಟು ದಿನ ಆದ್ಮೇಲೆ ಹೊರಟೋಗುತ್ತೆ. ಆದ್ರೆ ಆ ಉಪಕಾರದ ಋಣದ ಭಾರ ಜೀವನ ಪೂರ್ತಿ ನಿಮ್ಮ ಮೇಲೆ ಇರುತ್ತೆ. ರಾಧೆ ರಾಧೆ. ಜನ ನನಗಾಗಾಗಿ ಈ ಪ್ರಶ್ನೆ ಕೇಳ್ತಿರ್ತಾರೆ, ಈ ಗೆಳೆತನದ ಉದ್ದೇಶ ಏನು? ಈ ಪ್ರೇಮದ ಉದ್ದೇಶ ಏನು? ಆಗ ನಾನು ಬರೀ ನಗ್ತಾ ಇರ್ತೀನಿ. ಯಾಕೆಂದ್ರೆ ಇದು ಎಂಥ ಪ್ರಶ್ನೆ ಅಂದ್ರೆ, ಯಾರಾದ್ರೂ ನಿಮ್ಮನ್ನು ಕೇಳಿದಾಗ ಅನರ್ಥದ ಅರ್ಥ ಏನು ಅಂತ. ಅಲ್ಲ, ಈಗ ಅನರ್ಥ ಆಗೇ ಹೋಗಿದ್ರೆ ಅದರ ಅರ್ಥ ಏನು? ಅದೇ ಥರ ಆ ಗೆಳೆತನ ಎಂಥದ್ದು? ಅದರಲ್ಲಿ ನಿಮ್ಗೇನೋ ಉದ್ದೇಶ ಇರುವಂಥದ್ದು. ಆ ಪ್ರೀತಿ ಆದ್ರೂ ಎಂಥದ್ದು? ಅದರಲ್ಲಿ ನಿಮಗೆ ಸ್ವಾರ್ಥ ಅನ್ನೋದಿದ್ರೆ. ಈ ಎರಡು ಭಾವ ಎಂಥದ್ದು ಅಂದ್ರೆ ಅದರಲ್ಲಿ ನಿಮಗೇನೂ ಬೇಕಾಗಿರೋದಿಲ್ಲ, ಬರೀ ಕೊಡೋದಿರುತ್ತೆ. ನಿಮ್ಮ ಸಮಯ, ನಿಮ್ಮ ಭಾವನೆಗಳು, ನಿಮ್ಮ ಸುಖ ಏನಾದರೂ ಕೇಳೋಕೆ ಅಂತ ಮಾಡಿಕೊಂಡ್ರೆ ಅದು ಎಂಥ ಗೆಳೆತನ? ಏನಾದರೂ ಪಡ್ಕೋಬೇಕು ಅಂತ ಮಾಡಿದ್ರೆ ಅದು ಪ್ರೀತಿ ಹೇಗಾಗತ್ತೆ? ಅಷ್ಟಕ್ಕೂ ನೋಡಿದ್ರೆ ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೇನು ಪಡ್ಕೊಳ್ಳೋ ಅಗತ್ಯನೇ ಇರೋದಿಲ್ಲ. ಮತ್ ಯಾರ ಹತ್ರ ಈ 2 ಅಕ್ಷರದ ಪ್ರೀತಿ ಅನ್ನೋ ಶಬ್ದ ಇರುತ್ತೋ ಅವ್ರ ಹತ್ರ ಈ ಪ್ರಪಂಚದ ಅತಿ ದೊಡ್ಡ ಖಜಾನೆ ಇದ್ದ ಹಾಗೆ. ಈಗ ನೀವು ಆ ಖಜಾನೆನ ತುಂಬಿಸ್ಕೊಳ್ಳಿ, ಮತ್ ನನ್ ಜೊತೆ ಹೇಳಿ ರಾಧೆ ರಾಧೆ. ನಮ್ಮ ಹತ್ರ ಆಗಾಗ ತುಂಬಾ ಜನ ಬರ್ತಾರೆ. ಕೆಲವ್ರಿಗೆ ನಾವು ಸಮಯ ಕೊಡ್ತೀವಿ, ಕೆಲವರನ್ನ ನಾವು ತಿರಸ್ಕಾರ ಮಾಡ್ತೀವಿ. ಆದ್ರೆ ತಿರಸ್ಕಾರ ಖಂಡಿತ ಮಾಡಬಾರ್ದು. ಯಾವುದೇ ವ್ಯಕ್ತಿ ನಿಮ್ಮ ಹತ್ರ ಬರೋದಕ್ಕೆ 3 ಮುಖ್ಯ ಕಾರಣಗಳಿರುತ್ತವೆ: ಭಾವ, ಅಭಾವ ಮತ್ತೆ ಪ್ರಭಾವ. ಯಾರಾದ್ರೂ ನಿಮ್ಮ ಹತ್ರ ಪ್ರೇಮ ಭಾವದಿಂದ ಬಂದ್ರೆ ಅವರಿಗೆ ಪ್ರೀತಿ ಕೊಡಿ, ಗೌರವ ಕೊಡಿ. ಯಾರಾದ್ರೂ ನಿಮ್ಮ ಹತ್ರ ಅಭಾವದಿಂದ ಬಂದ್ರೆ ಅವ್ರ ಅವಶ್ಯಕತೆನ ತಿಳ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡೋದನ್ನ ಕಲೀರಿ. ಮತ್ತೆ ಯಾರಾದ್ರೂ ನಿಮ್ಮ ಹತ್ರ ಪ್ರಭಾವದ ಕಾರಣದಿಂದ ಬಂದ್ರೆ ಆಗ್ಲೂ ಅವರನ್ನ ಸರಿಯಾದ ಗೌರವದಿಂದ ನೋಡಿ. ಯಾರೋ ನಿಮ್ಮ ಪ್ರಭಾವದಲ್ಲಿದ್ದಾರೆ ಅಂತ ನೀವು ಭಾಗ್ಯಶಾಲಿ ಅನ್ಕೊಳ್ಳಿ. ಆದ್ರೆ ತಿರಸ್ಕಾರ ಮಾಡಬೇಡಿ. ತಿರಸ್ಕಾರದಿಂದ ಹತಾಶೆ ಹುಟ್ಕೊಳ್ಳುತ್ತೆ. ಮತ್ತೆ ಹತಾಶೆ ಯಾರನ್ನ ಬೇಕಾದ್ರೂ ನಿಮ್ ಶತ್ರು ಮಾಡಿ ಹಾಕತ್ತೆ. ಅದಕ್ಕೆ ಮಿತ್ರರನ್ನ ಮಾಡ್ಕೊಳ್ಳಿ, ಆನಂದ ಪಡೀರಿ. ಮತ್ ನನ್ನ ಜೊತೆ ಹೇಳಿ ರಾಧೆ ರಾಧೆ. ನಾವು ನಮ್ಮ ಸಂಬಂಧಗಳ ಜೊತೆ ಬದುಕ್ತೀವಿ, ಉತ್ಸವ ಮಾಡ್ತೀವಿ, ಆಡ್ತೀವಿ,
ತಿಂತೀವಿ, ಖುಷಿ ಹಂಚ್ಕೋತೀವಿ. ಆದ್ರೆ ನಮಗ್ ಪ್ರಿಯವಾದವರು ನಮ್ಮಿಂದ ದೂರ ಆದಾಗ, ಈ ಪ್ರಪಂಚದಿಂದಾನೇ ಹೋದಾಗ ನಾವು ದುರ್ಬಲರಾಗಿ ಹೋಗ್ತೀವಿ, ಸದಾ ದುಃಖದಲ್ಲಿರ್ತೀವಿ. ಆದ್ರೆ ಹೀಗಾಗೋದ್ ಸರಿನಾ? ಈ ಪ್ರಕೃತಿನ ನೋಡಿ. ಎಲೆ ಉದುರು ಹೋದಾಗ ಮರ ಶೋಕ ಪಡ್ತಾ ಕೂತ್ಕೊಳ್ಳಲ್ಲ, ಅದು ಹೊಸ ಎಲೆಗಳನ್ನ ಸ್ವಾಗತ ಮಾಡೋದಕ್ಕೆ ಕಾಯತ್ತೆ. ನೆನ್ನೆ ನೀವು ಯಾರ್ದೋ ಸ್ಥಾನಕ್ಕೆ ಬಂದಿದ್ರಿ, ಹಾಗೆ ನಾಳೆ ನಿಮ್ ಸ್ಥಾನಕ್ಕೂ ಯಾರೋ ಬಂದೇ ಬರ್ತಾರೆ. ಯಾಕೆಂದ್ರೆ ಇದೇ ಪರಿವರ್ತನೆ, ಇದು ಪ್ರಕೃತಿಯ ನಿಯಮ. ಇದ್ರಲ್ಲಿ ಶೋಕ ಎಲ್ಲಿ ಬಂತು? ಏನ್ ಕಳೆದು ಹೋಯ್ತೋ ಅದಕ್ಕೆ ದುಃಖ ಪಡೋದನ್ನ ಬಿಟ್ಟು ನಾಳೆ ಏನ್ ಸಿಗುತ್ತೋ ಅಥವಾ ನಿಮ್ ಕೈಯಲ್ಲಿ ಏನಿದೆಯೋ ಅದನ್ನು ಆನಂದವಾಗಿ ಅನುಭವಿಸಿ. ರಾಧೆ ರಾಧೆ. ಆಗಾಗ ನೀವು ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಹಿತೈಷಿಗಳು, ನಿಮ್ಮ ಶುಭ ಚಿಂತಕರ ಬಾಯಿಂದ ಇದನ್ನು ಕೇಳಿರಬಹುದು. ಅವರು ಕೆಟ್ಟ ದೃಷ್ಟಿ ಬಿತ್ತು, ಇವ್ರ ಕೆಟ್ಟ ದೃಷ್ಟಿನ ಓಡಿಸಿ ಇದನ್ನ ಮಾಡಬೇಡಿ, ಇಲ್ಲಾಂದ್ರೆ ಕೆಟ್ಟ ದೃಷ್ಟಿ ಬಿದ್ಬಿಡುತ್ತೆ, ಈ ತರ ಅಲಂಕಾರ ಮಾಡ್ಕೋಬೇಡಿ, ಅದನ್ನ ಹಾಕೋಬೇಡಿ, ಕೆಟ್ಟ ದೃಷ್ಟಿ ಬಿದ್ಬಿಡುತ್ತೆ ಅಂತ. ಇನ್ ಕೆಲವರು ಅವರಂತೂ ಕೆಟ್ಟ ದೃಷ್ಟಿಗೆ ಪರಿಹಾರನೇ ಕೊಟ್ಬಿಡ್ತಾರೆ. ಮೆಣಸಿನಕಾಯಿ ಹೊಗೆ ಹಾಕ್ತಾರೆ, ಉಪ್ಪಿನಿಂದ ಕೆಟ್ಟ ದೃಷ್ಟಿನ ತೆಗಿತಾರೆ, ಕರಿ ಬೊಟ್ಟಿಡ್ತಾರೆ, ಏನೇನೆಲ್ಲ ಮಾಡ್ತಾರೆ. ಸರಿನೇ. ಆದ್ರೆ ನಾನು ಕೆಟ್ಟ ದೃಷ್ಟಿನ ನಂಬೋದಿಲ್ಲ. ನಾನು ನಂಬೋದೇನಂದ್ರೆ, ನಿಮ್ ಮನ್ಸೀಗ ಚೆನ್ನಾಗಿದ್ರೆ ಯಾವ ಕೆಟ್ಟ ದೃಷ್ಟಿನೂ ನಿಮ್ಗೆ ಯಾವುದೇ ತರ ಹಾನಿ ಮಾಡೋದಕ್ಕೂ ಸಾಧ್ಯ ಇಲ್ಲ. ಬಿರುಗಾಳಿ ಕೂಡ ಕೇವಲ ಯಾವ ಮನೆಗಳ ಕಿಟಕಿ ಪರದೆ ದುರ್ಬಲವಾಗಿರುತ್ತೋ ಅಲ್ಲಿ ಮಾತ್ರ ಧೂಳು ತುಂಬೋದು. ಭೂಕಂಪ ಕೂಡ ಕೇವಲ ಯಾವ ಗೋಡೆಗಳನ್ನ ಕೆಡಬೋದು ಅಂದ್ರೆ ಬುನಾದಿ ದುರ್ಬಲವಾಗಿರುವಂಥದ್ದನ್ನ. ಹಾಗೆ ನಿಮ್ಮ ವ್ಯಕ್ತಿತ್ವದ ಬುನಾದಿ ನಿಮ್ಮ ಯೋಚನೆ, ನಿಮ್ಮ ದೃಷ್ಟಿಕೋನ. ಒಂದೇ ಸ್ಥಿತಿ, ಒಂದೇ ಸ್ಥಾನ, ಒಂದೇ ಘಟನೆನ ನೀವು ಸಕಾರಾತ್ಮಕ ರೂಪದಲ್ಲೂ ತಗೋಬಹುದು, ನಕಾರಾತ್ಮಕ ರೂಪದಲ್ಲೂ ತಗೋಬಹುದು. ನಿರ್ಣಯ ನಿಮ್ದೆ. ಈ ಪ್ರಪಂಚನ ನೀವು ಹೇಗೆ ಯೋಚಿಸ್ತೀರೋ ಹಾಗೆ ಪಡ್ಕೋತೀರ. ಅದಕ್ಕೆ ನೆನ್ಪಿಟ್ಕೊಳ್ಳಿ, ನಿಮ್ಮ ದೃಷ್ಟಿಯನ್ನಲ್ಲ, ನಿಮ್ಮ ದೃಷ್ಟಿಕೋನನ ಸರಿಯಾಗಿಟ್ಕೊಳ್ಳಿ. ಯಾಕೆಂದ್ರೆ ಒಂದು ಮಾತಿದೆಯಲ್ಲ, ಈ ಪ್ರಪಂಚದಲ್ಲಿ ಕೆಟ್ಟ ದೃಷ್ಟಿಗೂ ಪರಿಹಾರ ಇದೆ, ಆದ್ರೆ ಕೆಟ್ಟ ದೃಷ್ಟಿಕೋನಕ್ಕಿಲ್ಲ. ಹಾಗಾದ್ರೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಇದರ ಅರ್ಥ, ಎಲ್ಲಿ ನಾರಿಯರ ಪೂಜೆ ಆಗುತ್ತೋ ಅಲ್ಲಿ ದೇವತೆಗಳಿರ್ತಾರೆ. ನಾವಿದನ್ನೆಲ್ಲ ನಂಬ್ತೀವಿ, ಆದ್ರೆ ಅಳವಡಿಸ್ಕೊಳ್ಳೋದೆಷ್ಟು? ಈಗ ನೀವು ಹೇಳ್ತೀರಿ ನಾವು ಸ್ತ್ರೀಯರಿಗೆ ಎಲ್ರ ಮುಂದೂ ಗೌರವ ಕೊಡ್ತೀವಿ ಅಂತ, ಅವ್ರ ಜನ್ಮದಿನಕ್ಕೆ ಅಥವಾ ಮದುವೆ ವಾರ್ಷಿಕೋತ್ಸವಕ್ಕೆ ಉಡುಗೊರೆ ಕೊಡ್ತೀವಿ ಅಂತ. ಅದು ಇದು ಏನೇನೋ. ಆದ್ರೆ ಇಷ್ಟು ಸಾಕ? ನೀವು ಯೋಚಿಸಿ, ಒಬ್ಬ ಸ್ತ್ರೀ ತನ್ನ ಗಂಡನಿಗಾಗಿ, ತನ್ನ ಅಪ್ಪನಿಗಾಗಿ, ತನ್ನ ಮಗನಿಗಾಗಿ, ತನ್ನ ತಮ್ಮನಿಗಾಗಿ ಏನೇನೆಲ್ಲ ಮಾಡ್ತಾಳೆ. ಅದಕ್ಕೆ ನಾವು ಅವಳು ಕೇವಲ ಒಂದು ಉಡುಗೊರೆ ಕೊಟ್ಟು ಅವಳನ್ನು ಖುಷಿ ಪಡಿಸೋದ? ಸ್ತ್ರೀಗೆ ಚಿನ್ನದ ಒಡವೆಗಳು ಬೇಕು ಅಂತಿಲ್ಲ, ದುಬಾರಿ ಬಟ್ಟೆಗಳು ಬೇಕು ಅಂತಿಲ್ಲ. ಅವಳಿಗೆ ಬೇಕಾಗಿರೋದು ನಿಮ್ಮ ಗೌರವ. ಎಲ್ರ ಎದುರಿಗೂ ಹಾಗೆ ಏಕಾಂತದಲ್ಲೂ ಕೂಡ ಅವಳಿಗೆ ಬೇಕಾಗಿರೋದು ನಿಮ್ಮ ಸಮಯ, ನಿಮ್ಮ ಗಮನ, ಮತ್ತೊಂದು ಸ್ವಲ್ಪ ಪ್ರಯತ್ನ. ಅವಳ ಮನಸ್ಸಿಗೆ ಅನ್ಸೋದಕ್ಕೆ, ಹಾ, ನಿಮ್ಮ ಬದುಕಲ್ಲಿ ಅವಳಿಗೂ ಒಂದು ಸ್ಥಾನ ಇದೆ, ಸರಿಸಮದ ಭಾವ ಇದೆ ಅಂತ. ಆಗ್ಲೇ ನೀವು ಹೇಳಕ್ಕಾಗೋದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ರಾಧೆ ರಾಧೆ. ನಮ್ಮಲ್ಲಿ ತುಂಬಾ ಜನ ಈ ವಿಷಾದದಲ್ಲೇ ಮುಳುಗಿರ್ತೀವಿ. ನಾವು ಬಯಸಿದ ಸುಖ ಸಂಪತ್ತು ನಮ್ಮ ಜೀವನದಲ್ಲಿ ಯಾವತ್ತೂ ಸಿಗಲೇ ಇಲ್ಲ. ಯಾಕೆಂದ್ರೆ ನಮ್ಮ ಭಾಗ್ಯದಲ್ಲೇ ಅದಿಲ್ಲ. ಯಾಕೆಂದ್ರೆ ನಾವು ಅಂಥ ಪರಿಸ್ಥಿತಿಯಲ್ಲಿ ಹುಟ್ಟಿದೀವಿ ಅಂತ. ಆದ್ರೆ ನೀವು ಹೇಳಿ, ನಿಮ್ಮ ಹುಟ್ಟು ನಿಮ್ಮ ಕರ್ಮನ ನಿಶ್ಚಯ ಮಾಡುತ್ತಾ? ಒಂದು ಮಟ್ಟದ ತನಕ ಮಾಡುತ್ತೆ. ಹೇಗೆ ಅಂದ್ರೆ, ಮಳೆ ಹನಿ ಮೋಡದಲ್ಲಿ ಹುಟ್ಟಿದಾಗ ಭೂಮಿ ಮೇಲೆ ಬೀಳಬೇಕು ಅಂತ ಅದರ ಕರ್ಮದಲ್ಲಿರುತ್ತೆ. ಆದ್ರೆ ಅದು ಎಲ್ಲಿ ಬೀಳಬೇಕು ಅನ್ನೋದು ನಿಶ್ಚಯ ಮಾಡುತ್ತೆ ಅದರ ಭವಿಷ್ಯ ಏನಾಗಬೇಕು ಅಂತ. ಶ್ರೀಗಂಧದ ಮೇಲೆ ಬಿದ್ದ ನೀರು ಸುಗಂಧ ಬೀರುತ್ತೆ,
ಅದೇ ಬಿತ್ತನೆ ಮೇಲೆ ಬಿದ್ದರೆ ಮೊಳಕೆ ಹೊಡೆಯುತ್ತೆ. ವಿಷದ ಪ್ರಾಣಿ ಕುಡಿದ್ರೆ ಆಗ ವಿಷ ಆಗೋಗುತ್ತೆ. ಹನಿ ಒಂದೇ, ಕರ್ಮಗಳು 3. ಅಂದ್ರೆ ಕರ್ಮ ನಮ್ಮ ಹುಟ್ಟಲ್ಲ, ಅದು ನಮ್ಮ ಪ್ರಯಾಣ ನಿರ್ಧಾರ ಮಾಡುತ್ತೆ. ಅದಕ್ಕೆ ನಿಮ್ಮ ಪ್ರಯಾಣನ ಚೆನ್ನಾಗಿ ಯೋಚನೆ ಮಾಡಿ ಮಾಡಿ. ರಾಧೆ ರಾಧೆ. ಮನುಷ್ಯನ ಸ್ವಭಾವನೇ ಯೋಚಿಸೋದು, ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡೋದು, ಮತ್ತು ನಿರ್ಧಾರ ಮಾಡಿ ಈ ಪ್ರಪಂಚನ ಬದಲಾಯಿಸ್ಬಿಡ್ಬೇಕು ಅನ್ನೋ ಯೋಚನೆಯಿಂದ ಮುಂದೆ ಹೋಗೋದು ಅಲ್ವಾ? ಹಾಗಾದ್ರೆ ಎಲ್ಲರೂ ತಮ್ಮ ನಿರ್ಧಾರದ ಫಲ ಪಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಯಾಕೆ ಕೆಲವ್ರಿಗೆ ಈ ಪ್ರಪಂಚ ಬದಲಿಸೋಕ್ ಸಾಧ್ಯ ಆಗತ್ತೆ, ಬೇರೆಯವ್ರಿಗೆ ಯಾಕಾಗಲ್ಲ? ಇದಕ್ಕೆ ಕಾರಣ ಭಯ. ಮತ್ತಿದೇ ವ್ಯತ್ಯಾಸ ಇರೋದು ಸಫಲ ಮತ್ತು ವಿಫಲ ಜನಗಳ ಮಧ್ಯೆ. ಸಫಲ ಯಾರಾಗ್ತಾರೆ ಅಂದ್ರೆ ತಮ್ಮ ಯೋಚನೆಯಿಂದ, ತಮ್ಮ ನಿರ್ಧಾರದಿಂದ ಈ ಪ್ರಪಂಚನ ಬದಲಾಯಿಸೋರು. ಮತ್ತು ವಿಫಲ ಯಾರಾಗ್ತಾರೆ ಅಂದ್ರೆ ಈ ಪ್ರಪಂಚದ ಭಯದಿಂದಾಗಿ ತಮ್ಮ ಯೋಚನೆನ, ತಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳೋರು. ಅದಕ್ಕೆ ಈ ಪ್ರಪಂಚದಲ್ಲಿ ಏನಾದರೂ ಬದಲಾಯಿಸ್ಬೇಕು ಅಂತಿದ್ರೆ ನಿಮ್ಮ ಗುರಿ ತಲುಪೋದಕ್ಕೆ ಬೇಕಿರೋ ನಿಮ್ಮ ಮಾರ್ಗ ಬದಲಾಯಿಸ್ಕೊಳ್ಳಿ, ನಿಮ್ಮ ಯೋಚನೆ ಮತ್ತು ನಿಮ್ಮ ನಿರ್ಧಾರನಲ್ಲ. ರಾಧೆ ರಾಧೆ. ಗೆಲ್ಲೋದು ಯಾರಿಗಿಷ್ಟ ಇಲ್ಲ? ವಿಜಯದ ಆಕಾಶದಲ್ಲಿ ಸವಾರಿ ಮಾಡೋದನ್ನ ಯಾರು ತಾನೇ ಬಯಸಲ್ಲ? ಎಲ್ರೂ ಬಯಸ್ತಾರೆ. ಎಲ್ರೂ ಬಯಸೋದು ಈ ಪ್ರಪಂಚದಲ್ಲಿ ತಮ್ಮ ಹೆಸರು, ತಮ್ಮ ಗುರುತು ಎಲ್ರಿಗಿಂತ ಮೇಲಿರ್ಲಿ ಅಂತ, ಮತ್ತೆ ತಮ್ಮ ಹೆಸರು ಇತಿಹಾಸದಲ್ಲಿ ಉಳಿಬೇಕು ಅಂತ. ಆದ್ರೆ ಎಲ್ಲರ ಹೆಸರನ್ನು ಇತಿಹಾಸದಲ್ಲಿ ಬರೆಯೋದಕ್ಕಾಗಲ್ಲ. ಕೆಲವರು ಹೆಸರನ್ನ ಗಳಿಸಿದ ಮೇಲೂ ಅನಾಮಿಕರಾಗ್ಬಿಡ್ತಾರೆ. ಯಾಕೆ ಅಂದ್ರೆ ಅವರು ಮಣ್ಣಿನ ಜೊತೆ ನಂಟು ಕಳ್ಕೊಂಡ್ಬಿಟ್ಟಿರ್ತಾರೆ. ಮತ್ತಿದನ್ ಮರ್ತು ಬಿಡ್ತಾರೆ, ಹಾರಾಟ ಪೂರ್ತಿ ಮುಗಿದ ಮೇಲೆ ನೆಲಾನೇ ತಮಗ್ ವಿಶ್ರಾಂತಿ ಕೊಡೋದು ಅಂತ. ಯಾಕೆಂದ್ರೆ ಸಾಧನೆಗಳನ್ನು ನೋಡಿ ಚಪ್ಪಾಳೆ ಹೊಡೆಯೋರು, ಅವ್ರುಗಳಿಗೆ ಮೆಚ್ಚುಗೆ ಕೊಡೋರು ನೆಲದ ಮೇಲೆ ಇರ್ತಾರೆ. ಹಾಗೆ ಈ ನೆಲದ ಮೇಲಿರೋ ಜನನೇ ಇತಿಹಾಸ ಬರೆಯೋರು. ನೀವು ಗೆಲುವಿನ ಆಕಾಶನ ಅಳಿರಿ, ಆದ್ರೆ ನಿಮ್ಮವರನ್ನ, ಆ ಜನಗಳನ್ನ ಮರಿಬೇಡಿ. ಯಾಕೆ ಅಂದ್ರೆ ಅವರೇ ನಿಮ್ಮ ಎಲ್ಲ ವಿಜಯಗಳ ಆಧಾರ. ಆಗ್ಲೇ ಇತಿಹಾಸದಲ್ಲಿ ನಿಮ್ಮ ಹೆಸರು ಉಳಿಯೋದು, ಮತ್ತಾಗ್ಲೇ ನೀವು ಭವಿಷ್ಯದಲ್ಲಿ ಸಂತೋಷವಾಗಿರೋದು. ರಾಧೆ ರಾಧೆ. ಎಲ್ಲ ಸಂಬಂಧಗಳ ಬುನಾದಿ ವಿಶ್ವಾಸ ಆಗಿರುತ್ತೆ. ಆದ್ರೆ ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ ವಿಶ್ವಾಸನ ಯಾರ ಮೇಲೆ ಇಡಬೇಕು ಅಂತ. ಈಗಿದನ್ನ ಅರ್ಥ ಮಾಡ್ಕೋಬೇಕಿದ್ರೆ ಮೊದಲು ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಬನ್ಸೋ ಕೆಲ್ಸಕ್ಕೆ ಬರೋ ಹಗ್ಗನ ಹೊಸೆಯೋದು ಹೇಗೆ ಗೊತ್ತಾ? ಪ್ರತಿ ಹಗ್ಗದಲ್ಲೂ 3 ಎಳೆಗಳಿರುತ್ತವೆ. ಅವುಗಳನ್ನ ಒಂದರಲ್ಲೊಂದು ಹೆಣಿತಾರೆ ಅಷ್ಟೇ. ವಿಶ್ವಾಸದ ವಿಷಯದಲ್ಲೂ ಇದೇ ಆಗೋದು. ಈಗ ನೀವು ಯಾರ ಜೊತೆ ವಿಶ್ವಾಸದ ಬಂಧ ಜೋಡಿಸ್ತೀರೋ ಅವ್ರಿಗೆ ನಿಮ್ಮ ಜೀವನದ ಈ 3 ಎಳೆಗಳು ಗೊತ್ತಿರಬೇಕು, ಅರ್ಥ ಆಗಿರ್ಬೇಕು. ಮೊದಲನೇದು, ನಿಮ್ಮ ನಗುವಿನ ಹಿಂದೆ ಅಡಗಿರೋ ನಿಮ್ಮ ನೋವು. ಎರಡನೇದು, ನಿಮ್ಮ ಕೋಪದ ಹಿಂದೆ ಇರೋ ನಿಮ್ಮ ಪ್ರೀತಿ. ಮತ್ತು ಮೂರನೇದು, ನಿಮ್ಮ ಮೌನದ ಹಿಂದೆ ಇರೋ ನಿಮ್ಮ ಶಬ್ದಗಳ ಜ್ವಾಲಾಮುಖಿ, ನಿಮ್ಮ ಅಸಹಾಯಕತೆ. ಹೀಗೆ ಯಾವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಈ 3 ಎಳೆಗಳು, ಈ 3 ವಿಷಯಗಳನ್ನ ತಿಳ್ಕೊಂಡಿರ್ತಾರೋ ಅವ್ರ ಜೊತೆ ನೀವು ವಿಶ್ವಾಸದ ಬಂಧ ಜೋಡಿಸ್ಕೊಂಡ್ರೆ ಅದರ ಸಹಾಯದಿಂದ ಜೀವನದ ದೊಡ್ಡ ದೊಡ್ಡ ಕಂದಕ ದಾಟಬಹುದು ನೀವು. ರಾಧೆ ರಾಧೆ. ಬೇಸಿಗೆ ಕಾಲ ಬರ್ತಿದ್ದ ಹಾಗೆ ಒಂದು ಇಂಪಾದ ಧ್ವನಿ ಕೇಳ್ತಿರ್ತೀರಿ ನೀವು. ಮನ್ಸಲ್ಲಿ ಕೂತ್ಕೊಂಡ್ಬಿಡುತ್ತದು. ಅದು ಕೋಗಿಲೆ ಧ್ವನಿ. ತುಂಬಾ ಇಂಪು, ತುಂಬಾ ಸೊಂಪು. ಹಾಗೆ ಇನ್ನೊಂದು ಪಕ್ಷಿ ಇದೆ, ಅದರ ಸ್ವರನೂ ತುಂಬಾ ಸಿಹಿಯಾಗಿರುತ್ತೆ. ಅದು ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಇರುತ್ತೆ. ಹಸಿರು ಬಣ್ಣ, ಕೆಂಪು ಕೊಕ್ಕು. ಗೊತ್ತಾಯ್ತಲ್ವಾ ನಿಮ್ಗೆ? ಗಿಣಿ. ಈ 2 ಪಕ್ಷಿಗಳು ನಮಗ್ ತುಂಬಾ ಇಷ್ಟ ಆಗತ್ತೆ. ಮನಸ್ಸಿಗೆ ಶಾಂತಿ ಕೊಡುತ್ತವೆ.
ಆದರೆ ಇವೆರಡರ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ. ಕೋಗಿಲೆ ಕಾಡು ಉದ್ಯಾನಗಳಲ್ಲಿ ಸ್ವತಂತ್ರವಾಗಿರುತ್ತೆ. ಗಿಣಿ ಎಷ್ಟೋ ಸಲ ನಮ್ಮನೆ ಪಂಜರದಲ್ಲಿ ಸಿಕ್ಕಾಕೊಂಡಿರುತ್ತೆ. ಯಾಕಾಗತ್ತೆ ಹೀಗೆ? ಯಾವಾಗ್ಲಾದ್ರೂ ಯೋಚನೆ ಮಾಡಿದ್ದೀರಾ? ಯಾಕೆಂದ್ರೆ ಕೋಗಿಲೆ ತನ್ನ ಹಾಡನ್ನೇ ಹಾಡತ್ತೆ. ಗಿಣಿ ಬೇರೆಯವರು ಹೇಳಿದ ಮಾತನ್ನ ನಕಲು ಮಾಡುತ್ತೆ. ಯಾರು ತಮ್ಮ ಮಾತಿನ ಬಗ್ಗೆ ದೃಢವಾಗಿರ್ತಾರೋ, ತಮ್ಮ ಮನಸ್ಸಿನ ಮಾತು ಕೇಳ್ತಾರೋ, ಅವ್ರು ಅದನ್ನೇ ಮಾಡ್ತಾರೆ, ಅದನ್ನೇ ಮಾತಾಡ್ತಾರೆ. ಅವ್ರು ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿರ್ತಾರೆ. ಯಾರು ಬೇರೆಯವ್ರು ಹೇಳಿದ್ದನ್ನ ಕೇಳ್ತಾರೋ, ಯಾವಾಗ ಯೋಚನೆ ಮಾಡೋದಿಲ್ವೋ, ಅವರು ಬಂದಿ ಆಗ್ಬಿಡ್ತಾರೆ. ಒಂದೋ ಪಂಜರದಲ್ಲಿ, ಇಲ್ಲ ಅಂದ್ರೆ ವಿಚಾರದಲ್ಲಿ. ಏನಾಗ್ಬೇಕು ಅಂತಿದ್ದೀರಾ ಹೇಳಿ ನೀವು? ಕೋಗಿಲೆನಾ ಅಥವಾ ಗಿಣಿನ? ನಿರ್ಧಾರ ನಿಮ್ಮದೇ. ರಾಧೆ ರಾಧೆ. ನಮ್ಮಮ್ಮ ಪಾಯಸ ಮಾಡಿಕೊಡ್ತಾಳಲ್ಲ, ಅದು ನಮಗೆ ತುಂಬಾ ಇಷ್ಟ ಆಗತ್ತೆ. ಯಾಕೆ? ಅದ್ ಸರಿ, ಅಮ್ಮ ಪಾಯಸ ಹೇಗೆ ಮಾಡ್ತಾಳೆ? ಮೊದಲು ಅವಳು ಪಾತ್ರೆ ಮತ್ತು ಹಾಲಿನ ವ್ಯವಸ್ಥೆ ಮಾಡ್ಕೋತಾಳೆ, ಆಮೇಲೆ ಸಿಹಿ ವ್ಯವಸ್ಥೆ ಮಾಡ್ಕೋತಾಳೆ, ಅದಾದ್ಮೇಲೆ ಅದನ್ನ ಒಲೆ ಮೇಲೆ ತುಂಬಾ ಹೊತ್ತು ಬೇಯಕ್ಕಿಡ್ತಾಳೆ. ಸುಲಭ ಅಲ್ವಾ? ಅಷ್ಟು ಸುಲಭ ಏನಲ್ಲ. ಈ ಜೀವನದಲ್ಲಿ ಆನಂದದ ಪಾಯಸ ಮಾಡ್ಕೋಬೇಕು ಅಂದ್ರೂ ವಿಧಾನ ಇದೆ. ಆದ್ರೆ ಅದಕ್ಕೆ ಸಮಯ ತುಂಬಾ ಬೇಕಾಗತ್ತೆ. ಶುದ್ಧ ಶುಭ್ರ ಹಾಲಿನ ಥರದ ಭಾವದಲ್ಲಿ ಯಾವತ್ತೂ ಹಾಳಾಗದ ಸಂಬಂಧಗಳ ಪ್ರೀತಿಯ ಸಿಹಿ ಸೇರಿಸಿ ಅದನ್ನ ಪ್ರಯತ್ನ ಮತ್ತು ಪರಿಶ್ರಮದ ಒಲೆ ಮೇಲೆ ತುಂಬಾ ಹೊತ್ತು ಬೇಯಿಸಿದ್ರೆ ಆಗ ಸಿದ್ಧ ಆಗತ್ತೆ ಆನಂದ ರೂಪದ ಪಾಯಸ. ಹಾಗೆ ನೆನ್ಪಿಟ್ಕೊಳ್ಳಿ, ಶುದ್ಧತೆ ಭಾವಗಳದ್ದು, ಸಿಹಿ ಪ್ರೀತಿದು, ಮತ್ತು ಪ್ರಯತ್ನ ಆತ್ಮದ್ದು. ಈ ಮೂರನ್ನೂ ಸೇರಿಸಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ಆನಂದ ಸಿಗೋದು. ರಾಧೆ ರಾಧೆ. ಜೀವನದಲ್ಲಿ ಸಮಯ ಹೇಗ್ ಬೇಕಾದ್ರೂ ಇರಲಿ, ನಮ್ಮವ್ರ ಜೊತೆಗಿರೋದು ತುಂಬಾ ಅಗತ್ಯ ಆಗಿರುತ್ತೆ. ಸುಖ ಇದ್ರೆ ಅದು ಹೆಚ್ಚಾಗತ್ತೆ, ದುಃಖ ಇದ್ರೆ ಅದು ಹಂಚೋಗತ್ತೆ. ನಮ್ಮವ್ರ ಜೊತೆ ಸಮಯ ಹೇಗ್ ಕಳೆದು ಹೋಗುತ್ತೋ ಗೊತ್ತೇ ಆಗೋದಿಲ್ಲ ಅಲ್ವಾ? ಆದ್ರೆ ಯೋಚಿಸಿ, ಈಗ ನಿಮ್ಮನ್ನ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ಬಿಟ್ಟು ಬಂದ್ರೆ ಅಲ್ಲಿ ನಿಮ್ ಯಾವ ಸಂಬಂಧಿಗಳು ಇರೋದಿಲ್ವೋ, ನಿಮ್ಮವ್ರು ಯಾರೂ ಇರೋದಿಲ್ವೋ, ಗೆಳೆಯರು ಯಾರೂ ಇರೋದಿಲ್ವೋ, ಆಗೇನಾಗತ್ತೆ? ಒಂದೊಂದು ಕ್ಷಣನೂ ಎಷ್ಟು ದೀರ್ಘ ಅನ್ಸೋಕ್ ಶುರು ಆಗತ್ತೆ. ಎಲ್ಲಿ ತನಕ ಅಂದ್ರೆ ನೀವು ಆ ಜಾಗದಲ್ಲಿ ಯಾರನ್ನಾದ್ರೂ ನಿಮ್ಮವರು ಅಂತ ಮಾಡ್ಕೊಳ್ಳೋ ತನಕ. ಈಗ ಈ ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ, ನಿಮಗ್ ನಿಮ್ಮವರು ಯಾರು ಅಂತ. ನಿಮ್ಮ ಹುಟ್ಟಿನಿಂದ ನಿಮ್ ಜೊತೆಲಿರೋ ಸಂಬಂಧಿಗಳ, ಅಥವಾ ಚಿಕ್ಕಂದನಿಂದ ನಿಮ್ ಜೊತೆ ಆಡಿ ಬೆಳೆದಿರೋ ಗೆಳೆಯರ, ಇಲ್ಲ ನಿಮ್ ಜೊತೆಲೇ ಕೆಲಸ ಮಾಡೋ ನಿಮ್ಮ ಸಹೋದ್ಯೋಗಿನ? ಇಲ್ಲ, ನಮ್ಮವ್ರು ಯಾರು ಅಂದ್ರೆ ಆಪತ್ಕಾಲದ ಗೆಳೆಯರು. ನಮ್ಮವ್ರ ಗುರ್ತು ಸವಾಲಿನ ಸಮಯದಲ್ಲಿ ಗೊತ್ತಾಗತ್ತೆ. ನೆನಪಿಟ್ಕೊಳ್ಳಿ, ನಮ್ಮವ್ರ ಜೊತೆ ಸಮಯ ಕಳೆದಿದ್ದೇ ಗೊತ್ತಾಗೋದೇ ಇಲ್ಲ. ಆದ್ರೆ ಸಮಯ ಹೋದ ಹಾಗೆ ನಮ್ಮವ್ರ ಗುರ್ತು ಖಂಡಿತ ಗೊತ್ತಾಗತ್ತೆ. ಈಗ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ನಮ್ಮ ಜೀವನದಲ್ಲಿ ಶಿಕ್ಷಕರಿಗೆ ತುಂಬಾ ಮಹತ್ವ ಇದೆ. ಶಿಕ್ಷಕರು ನಮಗ್ ಜೀವನ ಮಾಡೋದಕ್ಕೆ ಬೇಕಾದ ಕಲೆನ ಕಲಿಸ್ತಾರೆ, ಜೀವನ ಮಾಡೋದನ್ನ ಕಲಿಸ್ತಾರೆ. ಮತ್ ನಾವು ಹೋದ್ಮೇಲೆ ನಮ್ಮ ಹೆಸರು ಹೇಗೆ ಉಳಿಬೇಕು ಅದನ್ನ ಹೇಳ್ತಾರೆ. ಆದ್ರೆ ಈಗ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ತುಂಬಾ ದೊಡ್ಡ, ತುಂಬಾ ಮಹತ್ವಪೂರ್ಣ ಶಿಕ್ಷಕ ಯಾರು ಅಂತ, ಆ ಕೆಲವರು ಅಮ್ಮ ಅಂತಾರೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ
ಅಮ್ಮಂಗಿಂತ ಹೆಚ್ಚು ಶಿಕ್ಷಣ ಬೇರೆ ಯಾರು ಕೊಡ್ತಾರೆ? ಕೆಲವರು ಅಧ್ಯಾಪಕ ಅಂತಾರೆ, ಯಾಕೆಂದ್ರೆ ಅಧ್ಯಾಪಕರೇ ನಮಗೆ ಶಸ್ತ್ರ ಮತ್ತು ಶಾಸ್ತ್ರ ಹೇಳ್ಕೊಡೋದು. ಕೆಲವರು ಗೆಳೆಯರು ಅಂತಾರೆ. ಆದ್ರೆ ಈ ಮೂರರಲ್ಲೂ ಒಂದು ಸಮಾನತೆ ಇದೆ. ಇವರು ಮೊದಲು ನಿಮಗೆ ಕಲಿಸ್ತಾರೆ, ಆಮೇಲೆ ನೀವು ಏನ್ ಕಲ್ತಿದ್ದೀರಾ ಅಂತ ಪರೀಕ್ಷೆ ಮಾಡಿ ನೋಡ್ತಾರೆ. ಆದ್ರೆ ನಿಜವಾಗ್ಲೂ ತುಂಬಾ ಮಹತ್ವಪೂರ್ಣ ಶಿಕ್ಷಕ ಯಾರು ಅಂದ್ರೆ ಇದನ್ನ ಉಲ್ಟಾ ಮಾಡೋರು. ಮೊದಲು ನಿಮಗೆ ಪರೀಕ್ಷೆ ಮಾಡಿ ಆಮೇಲೆ ನಿಮಗೆ ಕಲಿಸೋರು. ಅಥವಾ ಪರೀಕ್ಷೆ ಬರಿತಾ ಬರಿತಾ ನೀವೇ ಕಲೀಲೂಬಹುದು. ಆ ಶಿಕ್ಷಕನೇ ಅನುಭವ. ಆದ್ರಿಂದ ಅನುಭವ ಮತ್ತು ಅನುಭವಿನ ಜೊತೆಲಿಟ್ಕೊಂಡ್ರೆ ಆಗ ಈ ಜೀವನದಲ್ಲಿ ಯಾವತ್ತೂ ಸೋಲೋಕ್ ಸಾಧ್ಯನೇ ಇಲ್ಲ. ಈಗ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಈ ಪ್ರಕೃತಿ ಎಲ್ಲ ಜೀವಿಗಳನ್ನ ಸೃಷ್ಟಿ ಮಾಡಿದೆ. ಹಸಿವಾಗಬೇಕು ಅಂತ ಎಲ್ರಿಗೂ ಹೊಟ್ಟೆ ಕೊಟ್ಟಿದೆ. ಹಾಗೆ ವ್ಯವಸ್ಥೆನೂ ಮಾಡಿದೆ. ಪ್ರತಿಯೊಬ್ರು ಪರಿಶ್ರಮದಿಂದ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಲ್ವಾ? ಆದ್ರೆ ಪ್ರಪಂಚದ ಈ ಎಲ್ಲ ಜೀವಿಗಳಲ್ಲಿ ಕೇವಲ ಮನುಷ್ಯ ಒಬ್ನೇ ಒಂದು ದುಡ್ಡಿನ ಮುದ್ರೆ ಆವಿಷ್ಕಾರ ಮಾಡಿದ್ದು. ದುಡ್ಡನ್ನ ಸಂಪಾದಿಸೋದ್ ಕಲ್ತ. ಆದ್ರೆ ಆಶ್ಚರ್ಯವಾದ ವಿಷಯ ಏನು ಅಂದ್ರೆ ಮನುಷ್ಯ ಒಬ್ಬನೇ ಯಾವತ್ತೂ ತನ್ನ ಹೊಟ್ಟೆನ ತುಂಬಿಸ್ಕೊಳಕ್ಕಾಗದೇ ಇರೋನು. ಯಾಕೆ? ಇದಕ್ಕೆ ಕಾರಣ ಲೋಭ. ಈ ಪ್ರಪಂಚದ ಯಾವುದೇ ಜೀವಿ ಆಗ್ಲಿ, ಅದು ಸಸ್ಯಾಹಾರಿನೋ ಮಾಂಸಾಹಾರಿನೋ, ಅವು ಕೇವಲ ತಾವು ಬದುಕೋಕೆ ಎಷ್ಟು ಬೇಕೋ ಅಷ್ಟೇ ಶಿಕಾರಿ ಮಾಡುತ್ತವೆ, ಏನೂ ಕೂಡಿಟ್ಕೊಳಕ್ ಹೋಗಲ್ಲ. ಆದ್ರೆ ಮನುಷ್ಯ ಕೂಡಿಟ್ಕೊಳ್ತಾನೆ ಹೋಗ್ತಾನೆ. ಆದ್ರೆ ಅವನ ಮನಸ್ಸಿನ ಹಸುವು ನೀಗೋದಿಲ್ಲ, ಶರೀರದ್ದೂ ನೀಗೋದಿಲ್ಲ. ಅದಕ್ಕೆ ಏನ್ ಕೂಡಿಟ್ಕೋಬೇಕು ಅಂದ್ರೆ ಒಳ್ಳೆ ಕೆಲಸ ಮತ್ತೆ ಹೆಸರು. ಇಲ್ಲ ಅಂದ್ರೆ ಈ ಪ್ರಪಂಚದಿಂದಾನೇ ಖಾಲಿ ಹೊಟ್ಟೆಲಿ ಹೋಗ್ಬೇಕಾಗತ್ತೆ. ಅದಕ್ಕೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ನೀವು ಆಲದ ಮರ ನೋಡಿದ್ದೀರಲ್ಲ, ಎಷ್ಟು ವಿಶಾಲವಾಗಿರುತ್ತೆ. ಒಂದೊಂದ್ಸಲ ಭಯಾನೇ ಆಗತ್ತೆ. ಇಷ್ಟು ದೊಡ್ಡ ಮರದ ಭಾರನ ಅದ್ರ ಬೇರು ಹೊರಕ್ಕಾಗುತ್ತೋ ಇಲ್ವೋ ಅಂತ. ಈ ಮರ ಎಲ್ಲಾದ್ರೂ ಮುರ್ಕೊಂಡು ಬಿದ್ದೋಗುತ್ತೇನೋ ಅಂತ ಭಯ ಆಗುತ್ತೆ. ಆದ್ರೆ ಇಲ್ಲ, ಅಗತ್ಯ ಬಿದ್ದಾಗ ಕೊಂಬೆಗಳಿಂದಾನೇ ಬಿಳಲ್ಗಳು ನೆಲದ ಕಡೆಗೆ ಇಳಿಯತ್ವೆ. ಮತ್ತಾಮೇಲೆ ತಾವೇ ಬೇರಾಗಿ ಇಡೀ ಮರಕ್ಕೆ ಆಧಾರ ಆಗತ್ವೆ. ಇದೇ ಥರ ಯಾರು ಪರೋಪಕಾರ ಮಾಡ್ತಾರೋ, ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ತಮ್ಮ ಬಗ್ಗೆ ಚಿಂತೆ ಮಾಡೋ ಅಗತ್ಯನೇ ಇರೋದಿಲ್ಲ. ಯಾಕೆಂದ್ರೆ ಅವ್ರ ಕೆಲಸನೇ ಬಿಳಲ್ಗಳಾಗಿ ಅವರ ರಕ್ಷಣೆ ಮಾಡುತ್ತವೆ. ಅದಕ್ಕೆ ಜೀವನದಲ್ಲಿ ಆಧಾರಕ್ಕಲ್ಲ, ಕರ್ಮದ ಬಗ್ಗೆ ಯೋಚನೆ ಮಾಡಿ. ರಾಧೆ ರಾಧೆ. ಜೀವ ಜನ್ಮ ಪಡೆಯುತ್ತೆ, ಮತ್ತದರ ಜೊತೆನೆ ಹುಟ್ಟುತ್ತೆ ಅದರ ಸ್ಮೃತಿ. ಸ್ಮೃತಿ ತುಂಬಾ ಬಲಶಾಲಿ, ಆದ್ರೆ ಅದು ತುಂಬಾ ವಿಚಿತ್ರ ಅನುಭೂತಿ. ಅದು ಸದಾ ನಿಮ್ ಜೊತೆ ಇರುತ್ತೆ. ನಿಮ್ ಬದುಕಲ್ಲಿ ಏನೇನಾಗತ್ತೋ ಅದೆಲ್ಲ ಎಲ್ಲೋ ಒಂದು ಕಡೆ ಸಂಗ್ರಹ ಆಗಿರುತ್ತೆ. ಆದ್ರೆ ಒಂದೊಂದ್ಸಲ ನಾವು ಮರ್ತು ಬಿಡ್ತೀವಿ ಸ್ಮೃತಿ ನಮ್ದೇ ಅನ್ನೋದನ್ನ. ಆದ್ರೆ ಇದ್ರಲ್ಲಿ ನಾವ್ ಏನ್ ಸಂಗ್ರಹ ಮಾಡ್ಕೋಬೇಕು, ಏನ್ ಅಳಸ ಹಾಕ್ಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇರೋದು. ಈ ಜೀವನದಲ್ಲಿ ಏನ್ ಸಂಗ್ರಹ ಮಾಡಿಟ್ಕೋಬೇಕು? ಸುಖ, ಆನಂದದ ಕ್ಷಣಗಳು. ಆ ಕ್ಷಣ ನಮಗ್ಯಾರೋ ಉಪಕಾರ ಮಾಡಿದ್ದು, ಆ ಕ್ಷಣ ಯಾರೋ ತಮ್ಮ ಗೆಳೆತನ ನಿಭಾಯಿಸಿದ್ದು, ಆ ಕ್ಷಣ ನಾವ್ ಯಾರಿಗೋ ಸುಖ ಕೊಟ್ಟಿದ್ದು. ಆದ್ರೆ ನಾವ್ ಏನ್ ನೆನ್ಪಿಟ್ಕೋತೀವಿ? ನಮ್ಮ ದುಃಖ, ನೋವುಗಳು. ಆ ಕ್ಷಣಗಳು ನಮಗ್ಯಾರೋ ಏನೋ ಕೆಟ್ಟದ್ ಮಾಡಿದ್ದು, ಆ ಕ್ಷಣ ನಮ್ಮ ಜೊತೆ ಯಾರೋ ಶತ್ರುತ್ವ ಕಟ್ಕೊಂಡಿದ್ದು. ಮತ್ತಿವೇ ನೆನಪುಗಳು ನಮ್ಮನ್ನ ಪ್ರೇರೇಪಿಸುತ್ತವೆ ಪ್ರತೀಕಾರ ತಗೊಳ್ಳೋದಕ್ಕೆ. ಅದಕ್ಕೆ ಹೇಳಿದ್ದು ನಾವೇನ್ ಮರಿಬೇಕು, ನಾವೇನ್ ನೆನ್ಪಿಟ್ಕೋಬೇಕು ಅನ್ನೋದನ್ನ. ಇದು ನಮ್ಮ ಕೈಯಲ್ಲೇ ಇರುತ್ತೆ. ಈ ಜೀವನದಲ್ಲಿ ಏನ್ ಬೇಕಾದ್ರೂ ಮರ್ತ್ಬಿಡಿ, ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮರಿಬೇಕಾದ ವಿಷಯ ನೆನಪಿದೆ.
ಅದಕ್ಕೆ ನೋವಿದೆ. ಹಾಗಾದ್ರೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಒಗಟನ್ನ ಬಿಡಿಸಿರಬಹುದು ನೀವು ಅಲ್ವಾ? ಹಾಗಾದ್ರೆ ಇವತ್ತು ಇನ್ನೊಂದು ಬಿಡಿಸ್ಬಿಡಿ. ಹೇಳಿ, ಈಗ ನಿಮ್ ಜೀವನದಲ್ಲಿರೋ ಆ ವಸ್ತು ಯಾವುದು? ನಿಮಗೆಲ್ಲಕ್ಕಿಂತ ದೊಡ್ಡ ಮಿತ್ರನೂ ಹೌದು, ಎಲ್ಲಕ್ಕಿಂತ ದೊಡ್ಡ ಶತ್ರುನೂ ಹೌದು. ತಿಳಿದವರಿಗೆ ಒಂದು ಸಂಕೇತನೇ ಬೇಕಾದಷ್ಟಾಯ್ತು. ಸರಿಯಾಗಿ ಯೋಚಿಸಿದ್ದೀರಾ ನೀವು. ಆ ವಸ್ತುನೇ ಸಮಯ. ಯಾಕೆ ಸಮಯ ನಿಮ್ಗೆಲ್ಲಕ್ಕಿಂತ ದೊಡ್ಡ ಮಿತ್ರ ಮತ್ತು ಅದೇ ಸಮಯ ಎಲ್ಲಕ್ಕಿಂತ ದೊಡ್ಡ ಶತ್ರು? ಉತ್ತರ ಏನು ಅಂದ್ರೆ ಸಮಯದ ಗೌರವ. ಯಾವ ವ್ಯಕ್ತಿ ಸಮಯಕ್ಕೆ ಗೌರವ ಕೊಡ್ತಾನೋ ಅವನ್ ತನ್ನ ಜೀವನದ ಎಲ್ಲ ಗುರಿ ಸಾಧಿಸ್ತಾನೆ. ಪ್ರಪಂಚ ಅವನ ಕಲೆನ ಗುರುತಿಸುತ್ತೆ, ಅದಕ್ಕೆ ಮಹತ್ವ ಕೊಡುತ್ತೆ. ಮತ್ ಯಾವ ವ್ಯಕ್ತಿ ಸಮಯದ ಮಹತ್ವನ ತಿಳ್ಕೊಳ್ಳೋದಿಲ್ವೋ, ಅರ್ಥ ಮಾಡ್ಕೊಳ್ಳೋದಿಲ್ವೋ, ತಿಳಿದೋ ತಿಳಿದೇನೋ ಸಮಯಕ್ಕೆ ಅವಮಾನ ಮಾಡ್ತಾನೋ, ಆಗ ಅವನನ್ನ ಪ್ರಪಂಚ ಮರ್ತೋಗುತ್ತೆ. ಅದಕ್ಕೋಸ್ಕರ ಸಮಯಕ್ಕೆ ಗೌರವ ಕೊಡಿ, ಅದನ್ನ ವ್ಯರ್ಥ ಮಾಡಬೇಡಿ. ಯಾಕೆಂದ್ರೆ ಒಳ್ಳೆ ಸಮಯ ಇಡೀ ಪ್ರಪಂಚಕ್ಕೆ ವಾಸ್ತವ ಏನು ಅಂತ ಹೇಳುತ್ತೆ. ಆದರೆ ಕೆಟ್ಟ ಸಮಯ ನಿಮಗೆ ಹೇಳುತ್ತೆ ಈ ಪ್ರಪಂಚದ ವಾಸ್ತವ ಏನು ಅಂತ. ಅದಕ್ಕೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.